ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಫೆಬ್ರವರಿ 16 ಭಾನುವಾರದಿಂದ ಫೆಬ್ರವರಿ 22 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲನೇದಾಗಿ ಪಂಚಾಂಗದ ವಿಚಾರ. 16ನೇ ತಾರೀಕು ಭಾನುವಾರ, ಫೆಬ್ರವರಿ 16 ಭಾನುವಾರದಂದು ಆ ದಿನ ಬಹುಳ ಚತುರ್ಥಿ ಬರುತ್ತೆ. ಮಾಘ ಬಹುಳ ಚತುರ್ಥಿ ತಿಥಿ ಅಥವಾ ಸಂಕಷ್ಟಹರ ಚತುರ್ಥಿ ಅಥವಾ ಸಂಕಷ್ಟಹರ ಚೌತಿ ಅಂತ ಆಚರಣೆ ಮಾಡುವಂಥದ್ದು. ಸಂಕಷ್ಟಹರ ಚತುರ್ಥಿ ದಿನ ಹಸ್ತ ನಕ್ಷತ್ರ, ಧೃತಿ ಯೋಗ, ಭವ ಕರ್ಣ ಇರುವಂಥದ್ದು. ಇದನ್ನು ಅಮೃತ ಸಿದ್ಧಿ ಯೋಗನೂ ಇರುವ ಕಾರಣ ವಿಶೇಷವಾಗಿ ಉತ್ತಮವಾದ ದಿನ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಆರಂಭಾದಿಗಳಿಗೆ ಉತ್ತಮವಾದ ದಿನ. ಸಂಕಷ್ಟಹರ ಚತುರ್ಥಿಯ ಗಣೇಶನ ವ್ರತವನ್ನು ಮಾಡುವಂಥವ್ರು ಈ ದಿನವಿಡೀ ಉಪವಾಸ ಇದ್ದು ರಾತ್ರಿ ಚಂದ್ರೋದಯದ ಬಳಿಕ ಅಂದರೆ ಸುಮಾರು ರಾತ್ರಿ 9:32 ಚಂದ್ರೋದಯದ ಬಳಿಕ ಉಪವಾಸವನ್ನು ತ್ಯಜಿಸಿ ವ್ರತವನ್ನು ಅಲ್ಲಿ ಸಂಪನ್ನ ಮಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅದು ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ಅಥವಾ ಯಾವುದಾದ್ರೂ ಸಂಕಷ್ಟಗಳು ಅಥವಾ ಯಾವುದಾದ್ರೂ ನಿಮ್ಮ ಕಷ್ಟ ನಷ್ಟಗಳ ನಿವಾರಣೆಗಾಗಿ ಗಣೇಶನ ಒಂದು ಭಕ್ತಿ ಧ್ಯಾನವನ್ನು ಮಾಡಿಕೊಂಡು ಆ ವ್ರತಾಚರಣೆ ಮಾಡಲಿಕ್ಕೆ ಉತ್ತಮವಾದ ದಿನ ಸಂಕಷ್ಟಹರ ಚತುರ್ಥಿಯ ದಿನ ಆಗಿರುತ್ತೆ. ಇನ್ನು 17ನೇ ತಾರೀಕು ಸೋಮವಾರ, ಫೆಬ್ರವರಿ 17 ಸೋಮವಾರ, ಮಾಘ ಬಹುಳ ಪಂಚಮಿ ತಿಥಿ, ಚಿತ್ರಾ ನಕ್ಷತ್ರ, ಶೂಲಯೋಗ, ಕೌಲವಕರ್ಣ ಇರುವಂಥ ದಿನ ಉತ್ತಮ ದಿನ ಆಗಿರುತ್ತೆ. ಈ ದಿನ ಚಿತ್ರಾ ನಕ್ಷತ್ರ, ಶೂಲಯೋಗ, ಕೌಲವಕರ್ಣ ಇದ್ದರೂ ಅಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಆರಂಭಾದಿಗಳಿಗೆ ಭೇಟಿ ಮಾಡಲಿಕ್ಕೆ ಮತ್ತು ಇನ್ನಿತರ ಯಾವುದೇ ಈ ಒಪ್ಪಂದ ವಿಚಾರಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. 18ನೇ ತಾರೀಕು ಮಂಗಳವಾರ, ಬಹುಳ ಷಷ್ಠಿ ತಿಥಿ, ಸ್ವಾತಿ ನಕ್ಷತ್ರ, ಗಂಡಯೋಗ, ಗರಜಕರ್ಣ ಇರುವಂಥದ್ದು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಫೆಬ್ರವರಿ 18 ಅಲ್ಲಿ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇನ್ನು ಈ ಸಾಯನ ಪದ್ಧತಿಯ ಪ್ರಕಾರ, ಸಾಯನ ಅಂದರೆ ಸೂರ್ಯನ ಚಲನೆಗೆ ಅನುಗುಣವಾಗಿ ಒಂದು ರಾಶಿಯ ಒಂದು ಪರಿವರ್ತನೆಗೆ ಅಲ್ಲಿ ಸಾಯನ ಮತ್ತು ನಿರ್ಣಯ ಎಂಬಂತಹ ಎರಡು ಬೇರೆ ಬೇರೆ ರೀತಿಯ ಶಾಖೆಗಳಿರ್ತವೆ. ಸಾಯನ ಶಾಖೆಯ ಅನುಸಾರವಾಗಿ ಇಂದು ಸೂರ್ಯನ ಸಾಯನ ಮೀನರಾಶಿಗೆ ಪ್ರವೇಶ ಮಾಡುವಂಥ ದಿನ ಆಗಿರುತ್ತೆ ಫೆಬ್ರವರಿ 18ರಂದು. ಇನ್ನು ಫೆಬ್ರವರಿ 19 ಬುಧವಾರ, ಬಹುಳ ಸಪ್ತಮಿ, ಮಾಘ ಬಹುಳ ಸಪ್ತಮಿ ತಿಥಿ, ಸ್ವಾತಿ ನಕ್ಷತ್ರ ಜೊತೆಗೆ ಬೆಳಿಗ್ಗೆ ಸ್ವಾತಿ ಆ ಬಳಿಕ ವಿಶಾಖ ನಕ್ಷತ್ರ ಇರುವಂಥ ದಿನ ಆಗಿರುತ್ತೆ. ವೃದ್ಧಿಯೋಗ, ಭದ್ರಕರ್ಣ ಇರುವಂಥ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇನ್ನು 20ನೇ ತಾರೀಕು ಗುರುವಾರ, ಈ ದಿನ ಮಾಘ ಬಹುಳ ಅಷ್ಟಮಿ ಅಥವಾ ಕಾಲ ಅಷ್ಟಮಿ, ಕಾಲಭೈರವ ಅಷ್ಟಮಿ ಎಂದು ಕರೆಯಲ್ಪಡುವಂಥ ದಿನ. ಈ ದಿನ ವಿಶೇಷವಾಗಿ ಯಾವುದೇ ರೀತಿಯ ಅಷ್ಟಮಿಗೆ ಸಂಬಂಧಿತವಾದ ಈ ಕಾಲಭೈರವೇಶ್ವರನ ಗುಡಿಗಳಲ್ಲಿ ಆಚರಣೆ ಮಾಡುವಂಥ ಪದ್ಧತಿಗಾಗಿ ಕಾಲಭೈರವೇಶ್ವರನ ದೇವಾಲಯಗಳ ಸಂದರ್ಶನ ಅಥವಾ ಭೈರವನಿಗೆ ಸಂಬಂಧಪಟ್ಟ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಅಭಿಷೇಕಾದಿಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ ಕಾಲಾಷ್ಟಮಿ ದಿನ. ಇನ್ನು ಈ ದಿನ ಇರುವಂಥದ್ದು ಧ್ರುವಯೋಗ ಮತ್ತು ಬಾಲವಕರ್ಣ ಇರುವಂಥ ದಿನ ಆಗಿರೋದ್ರಿಂದ ಉತ್ತಮವಾದ ದಿನ ಆಗಿರುತ್ತೆ. ಸಾಮಾನ್ಯದ ಯಾವುದೇ ಕೆಲಸ ಕಾರ್ಯ ಕೊಡುಕೊಳ್ಳುವಿಕೆ ಇತ್ಯಾದಿಗಳಿಗೆ ವ್ಯಾವಹಾರಿಕವಾದ ವಿಚಾರಗಳಿಗೆ ಉತ್ತಮವಾದ ದಿನ. ಇನ್ನು ಅಲ್ಲಿ 21ನೇ ತಾರೀಕು ಶುಕ್ರವಾರ, ಆ ದಿನ ಅಷ್ಟಮಿ ಉಪರಿ ನವಮಿ ತಿಥಿ, ಮಾಘ ಬಹುಳ ಅಷ್ಟಮಿ ಉಪರಿ ನವಮಿ ತಿಥಿ ಇರುವಂಥ ದಿನ. ವ್ಯಾಘಾತ ಯೋಗ, ಕೌಲವಕರ್ಣ ಇರುವಂಥದ್ದು ಈ ದಿನ ಶುಭ ದಿನ ಆಗಿರುತ್ತೆ. ಶುಭ ದಿನ ಅಂದರೆ ಯಾವುದೇ ರೀತಿ ವ್ಯಾವಹಾರಿಕವಾದ ಕೆಲಸ ಕಾರ್ಯ, ಒಪ್ಪಂದ, ಭೇಟಿ ಮಾಡೋದು, ಮೀಟಿಂಗ್ ಇತ್ಯಾದಿಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ವಾರದ ಕೊನೆಯ ದಿನ ಶನಿವಾರ, ಬಹುಳ ನವಮಿ ತಿಥಿ, ಆ ದಿನ ಜ್ಯೇಷ್ಠ ನಕ್ಷತ್ರ ಇರುವಂಥ ಹರ್ಷಣ ಯೋಗ, ಗರಜಕರ್ಣ ಇರುವಂಥ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಅಷ್ಟು ಉತ್ತಮ ಇಲ್ಲ. ನಿಮ್ಮ ದೈನಂದಿನ ಕೆಲಸ ಕಾರ್ಯ ಚಟುವಟಿಕೆಗಳಿಗೆ ಏನು ತೊಂದರೆ ಇರೋದಿಲ್ಲ. ಹಾಗಾಗಿ ಈ ದಿನ ಶನಿವಾರ ಮಾಘದ ಮಾಸದ ಬಹುಳ ನವಮಿ ಶನಿವಾರ ಆಗಿರೋ ಕಾರಣ ಯಾವುದೇ ರೀತಿಯ ಪರಿಹಾರಾದಿ ಕಾರ್ಯಗಳಿಗೆ, ಇನ್ನಿತರ ಯಾವುದೇ ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಅಥವಾ ಶನಿವಾರ ಸಂಬಂಧಿತವಾದ ಆಂಜನೇಯ ಅಥವಾ ಶನಿ ಮಹಾತ್ಮರು, ನವಗ್ರಹಗಳು ಮುಂತಾದ ಸ್ಥಾನಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದಲ್ಲಿ ಬರುವಂಥ ಪಂಚಾಂಗದ ವಿಶೇಷಗಳನ್ನು ಗಮನಿಸಿದಾಗಿದೆ. ಇನ್ನು ಒಂದೊಂದಾಗಿ ರಾಶಿಗಳ ಫಲವನ್ನು ಗಮನಿಸೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ 16, 17 ಫೆಬ್ರವರಿ 16, 17 ಎರಡು ದಿನಗಳಲ್ಲಿ ಸಹ ನಿಮಗೆ ಉತ್ತಮವಾದ ಒಂದು ಅವಕಾಶಗಳು, ಲಾಭ, ಆದಾಯ ಹೆಚ್ಚಳ ಆಗುವಂಥದ್ದು, ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಮತ್ತು ಈ ತಿಂಗಳ ಪೂರ್ತಿ ನಿಮಗೆ ವಿಶೇಷವಾಗಿ ಸೂರ್ಯನ ಅನುಗ್ರಹ ಈ ತಿಂಗಳ ಪೂರ್ತಿ ಇರಲಿದೆ. ಫೆಬ್ರವರಿ ತಿಂಗಳ ಪೂರ್ತಿ ನಿಮಗೆ ಅಲ್ಲಿರುವಂಥ ಸೂರ್ಯನ ಅನುಗ್ರಹ ಕರ್ಮಸ್ಥಾನದಲ್ಲಿ ನಿಮಗೆ ಇರುವಂಥದ್ದು. ಜೊತೆಗೆ ಈಗ ಬಂದಂಥದ್ದು ಈಗ ಲಾಭ ಸ್ಥಾನದಲ್ಲಿ ಬಂದಿದ್ದಾನೆ. ಫೆಬ್ರವರಿ ಆರಂಭದಲ್ಲಿ ಕರ್ಮಸ್ಥಾನದಲ್ಲಿ ಇದ್ದಂಥ ರವಿ ಈಗ 13ನೇ ತಾರೀಕಿನಿಂದ ಅಲ್ಲಿ ಕುಂಭ ಮಾಸದಲ್ಲಿ ಬಂದಂತಹ ರವಿಯು ನಿಮಗೆ ಲಾಭ ಸ್ಥಾನದಲ್ಲಿ ವಿಶೇಷವಾಗಿ ರವಿಯ ಅನುಗ್ರಹ ಆಗ್ತಾ ಇರುವಂಥದ್ದು.
ಹಾಗಾಗಿ ಸೂರ್ಯನ ಅನುಗ್ರಹದಿಂದ ನಿಮಗೆ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಅಥವಾ ಇನ್ನಿತರ ಯಾವುದೇ ವಿಚಾರಗಳಿಗೆ ಅತ್ಯುತ್ತಮವಾದ ಪ್ರಯೋಜನಗಳು. 16-17 ಅತ್ಯುತ್ತಮವಾದ ಶುಭ ದಿನ ಆಗಿರುತ್ತೆ. ಇನ್ನು ಆ ಬಳಿಕ ಬರುವಂಥ 18-19 ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನಿತರ ನಿಮ್ಮ ಯಾವುದೇ ರೀತಿಯ ಇಷ್ಟಾರ್ಥಗಳಿದ್ರೆ ಅದು ಇಂದು ಈಡೇರುವಂಥ ದಿನಗಳು ಆಗಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದವರಿಗೆ ಸಹ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಇದನ್ನು ನಿರೀಕ್ಷೆ ಮಾಡ್ಬೋದು. 18-19 ಮಂಗಳವಾರ, ಬುಧವಾರ. ಬಳಿಕ ಬರುವಂಥ ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. 20, 21, 22ರಲ್ಲಿ ಸ್ವಲ್ಪ ಸಾಮಾನ್ಯ ದಿನದ ಒಂದು ಫಲಿತಾಂಶ ಇದೆ. ಅಂದರೆ ಅಲ್ಲಿ ಬರುವಂಥ ಗುರುವಾರ, ಶುಕ್ರವಾರ, ಶನಿವಾರಗಳಲ್ಲಿ ಮಾತಿನ ಕಲಹ, ಏನಾದರೂ ಏರುಪೇರು ಘಟನೆಗಳು, ಮನೆಯಲ್ಲಿ ವಾಗ್ವಾದ ಆಗ್ಬೋದು, ಗಂಡ ಹೆಂಡತಿರ ಮಧ್ಯೆ ಅಥವಾ ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಆ ರೀತಿ ವಾಗ್ವಾದ ಕಲಹಗಳು ಆಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ಬರ್ಬೋದು, ಸುಸ್ತು ಆಗುವಂಥದ್ದು ಅಥವಾ ಯಾವುದೇ ರೀತಿ ನಿಮಗೆ ಇದ್ದಂಥ ಅನಾರೋಗ್ಯಗಳು ಮರುಕಳಿಸ್ಬೋದು. ಉದಾಹರಣೆಗೆ BP ನೋವು, ಶುಗರು ಅಥವಾ ಮಂಡಿ ನೋವು, ಬ್ಯಾಕ್ ಪೈನು ಅಂಥದ್ದೆಲ್ಲ ಇರುತ್ತೆ. ಯಾವುದೋ ಅಂತಹ ನೋವುಗಳು ಅಥವಾ ತೊಂದರೆಗಳು, ನಿಮಗೆ ದೈಹಿಕವಾದ ಸಮಸ್ಯೆಗಳು ಅದು ಈ ದಿನ ಸ್ವಲ್ಪ ಮರುಕಳಿಸ್ಬೋದು ಅಥವಾ ಇದು ಸ್ವಲ್ಪ ಜಾಸ್ತಿ ತೊಂದರೆ ಕೊಡ್ಬೋದಾಗಿದೆ. ಆರೋಗ್ಯದ ಕಾಳಜಿ ಬೇಕು, ಮಾತಿನ ಬಗ್ಗೆ ನಿಗಾ ಬೇಕು. ಹಾಗಾಗಿ ಕಲಹ ಮತ್ತು ರೋಗದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ 3 ದಿನಗಳಲ್ಲಿ ಬೇಕಾಗುತ್ತೆ. ಯಾಕಂದರೆ ಚಂದ್ರನ ನಿಮಗೆ ಅಷ್ಟಮದಲ್ಲಿ ಬರ್ತಾ ಇರುವ ಕಾರಣ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಚಂದ್ರನು ಕಾಣಿಸಿಕೊಳ್ಳುವಂಥದ್ದು. ಹಾಗಾಗಿ ಅಂಥ ವಿಚಾರಗಳಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಆರೋಗ್ಯ ಮತ್ತು ಮಾತಿನ ಮೇಲೆ ನಿಗಾ. ಅದರ ಹೊರತು ನಿಮಗೆ ಹಣಕಾಸು, ದೈನಂದಿನ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗ ಅಥವಾ ಇನ್ನಿತರ ವಿಚಾರಗಳಿಗೆ ಅಥವಾ ಸರ್ಕಾರಿ ಕೆಲಸ ಇತ್ಯಾದಿಗಳಿಗೆ 3 ದಿನವೂ ಚೆನ್ನಾಗಿಯೇ ಇದೆ. ಆರೋಗ್ಯ ಮತ್ತು ಮಾತನ್ನು ಸ್ವಲ್ಪ ನೆನಪಿಟ್ಟುಕೊಳ್ಬೇಕಾಗತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 4 ದಿನಗಳು ಅತ್ಯುತ್ತಮವಾಗಿ ಬಂದಿವೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ದಿನಗಳು ಅತ್ಯುತ್ತಮ, ಅಂದರೆ ಶುಭಕರವಾದ, ತುಂಬ ಒಂದು ಲಾಭದಾಯಕವಾಗಿ ಬಂದಿವೆ. ನಂತರ ಬರುವಂಥ ದಿನಗಳಲ್ಲಿ ಸ್ವಲ್ಪ ಅಲ್ಲಿ ಹಣಕಾಸಿಗೆ, ಅದಕ್ಕೆ ಆರೋಗ್ಯಕ್ಕೆ ಸ್ವಲ್ಪ ಕೆಲವೊಂದು ವಿಚಾರ ನಾವು ಗಮನ ಹರಿಸಿದರೆ, ಮಾತಿನ ಬಗ್ಗೆ ಗಮನ ಹರಿಸಿದರೆ ಇನ್ನಿತರ ಏನು ಹೆಚ್ಚಿನ ತೊಂದರೆಗಳು ಇರೋದಿಲ್ಲ. ಹಾಗಾಗಿ ಈ ವಾರ ನಿಮಗೆ ಒಂದು ರೀತಿಯಲ್ಲಿ ಅದೃಷ್ಟದಾಯಕವು ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ವಾರನೇ ಆಗಿದೆ. 16, 17, 18, 19 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಜೊತೆಗೆ ರೆಡ್ ಬಣ್ಣವನ್ನು ಸಹ ನೀವು ಬಳಸ್ಕೋಬೋದು. ಆರೆಂಜ್, ಸ್ನೋ, ಗ್ರೀನ್, ಯೆಲ್ಲೋ, ವೈಟ್, ಮಿಕ್ಸ್ ಮತ್ತು ರೆಡ್ ಬಣ್ಣ. ಸಂಖ್ಯೆಗಳು 1, 2, 5, 3, 6, 7 ಹಾಗೂ 9 ಸಹ ಬಳಸೋದು. 1, 2, 5, 3, 6, 7 ಮತ್ತು 9 ಸಂಖ್ಯೆಗಳನ್ನು ಬಳಸ್ಬೋದು. ಅಂದರೆ ನಿಮಗೆ ಇಲ್ಲಿ 6 ಮತ್ತು 1 ಅಂದರೆ 7ನೇ ಗ್ರಹಗಳು ಸಹ, ನಿಮಗೆ 7 ಗ್ರಹಗಳು ಸಹ ಈ ವಾರದಲ್ಲಿ ಲಾಭದಾಯಕವಾಗಿ ಬರಲಿವೆ. ಹಾಗಾಗಿ ಈ ವಾರ ನಿಮಗೆ ಅದೃಷ್ಟದಾಯಕವು ಅನೇಕ ರೀತಿಯ ಶುಭ ಫಲವನ್ನು ಕೊಡುವಂಥದ್ದಾಗಿರುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಇನ್ನು ಮುಂದೆ ಬರುವಂಥ ಹಂತಗಳಲ್ಲಿ, ಅಂದರೆ ಈ ಜನವರಿ, ಫೆಬ್ರವರಿ ತಿಂಗಳಲ್ಲಿ ಅಷ್ಟೇ ಉತ್ತಮ ಫಲಗಳು ಬರ್ತಾ ಇರ್ತವೆ. ಮಾರ್ಚ್ ಮತ್ತೆ ಬರ್ತಿದ್ದಂತೆ ನಿಮಗೆ ಅಲ್ಲಿ ಶನಿಯ ಒಂದು ಬಾಧೆಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಬರ್ತಾ ಇರುತ್ತೆ. ಹಾಗಾಗಿ ಫೆಬ್ರವರಿ ತಿಂಗಳನ್ನು ಬರುವಂಥ ಈ ವಾರವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ವಾರದ ಆರಂಭ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಭಾನುವಾರ, ಸೋಮವಾರ 16, 17 2 ದಿನಗಳಲ್ಲಿ ಸಹ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಮಿಶ್ರ ಫಲಗಳ ಒಂದು ಅನುಭವ ಆಗ್ಬೋದು, ಅವಮಾನಕರ ಘಟನೆಗಳಾಗ್ಬೋದು. ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಅಥವಾ ಹಿನ್ನಡೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಾನುವಾರ, ಸೋಮವಾರ ಇಂಥ ವಿಚಾರ, ವೈಯಕ್ತಿಕ ವಿಚಾರ, ಮಾತಿನ ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ಆತುರ ನಿರ್ಧಾರ ಬೇಡ. ಯಾವುದೇ ರೀತಿಯ ನಾವು ಆತುರ ಪಟ್ಟು ಅಥವಾ ಅರ್ಜೆಂಟ್ ಮಾಡಿಕೊಂಡು ಅದು ಯಾವುದಕ್ಕೆ ಓಡಾಡ್ತಾ ಇದ್ದರೆ ಅದರಲ್ಲಿ ಏನಾದರೂ ಮತ್ತೆ ತೊಂದರೆಗಳು ಬರುವಂಥದ್ದು. ಜೊತೆಗೆ ಯಾರು ನಿಮಗೆ ತಪ್ಪು ಮಾಹಿತಿಯನ್ನು ಹೇಳೋದ್ರಲ್ಲಿ ನೀವು ಆತಂಕದಲ್ಲಿ ಸಿಲುಕಿಕೊಳ್ಳುವಂಥದ್ದು ಅಥವಾ ಯಾರದ ಒಂದು ವಿಚಾರಕ್ಕೆ ನೀವು ಮೂರನೇ ವ್ಯಕ್ತಿಯಾಗಿ ನೀವು ಪ್ರವೇಶಿಸಿ ಅಲ್ಲಿ ಅದರ ಮೂಲಕ ನಿಮಗೆ ಅವಮಾನ ಆಗುವಂಥದ್ದು, ಇವೆಲ್ಲ ವಿಚಾರ ಇರುತ್ತೆ. ಹಾಗಾಗಿ ಮಾತು, ನಡವಳಿಕೆ, ಸಾರ್ವಜನಿಕ ಜೀವನ ಅಥವಾ ಇನ್ನಿತರರ ಜೊತೆಗೆ ಬಾಂಧವ್ಯ ಎಲ್ಲವನ್ನು ನೀವು ಭಾನುವಾರ, ಸೋಮವಾರ ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು. ಅವೆಲ್ಲ ಕೊರತೆ ಆದರೆ ಅದರಿಂದ ನಿಮಗೆ ತೊಂದರೆಗಳು ಅಥವಾ ಅವಮಾನಗಳು ಅಥವಾ ನಷ್ಟ ಕಷ್ಟಗಳು, ಚಿಂತೆಗೆ ಈಡಾಗುವಂಥ ಸಮಸ್ಯೆ ಬರ್ಬೋದು. ಅದರ ಹೊರತು ಹಣಕಾಸು, ಆರೋಗ್ಯ ಭಾನುವಾರ, ಸೋಮವಾರ ಏನು ತೊಂದರೆ ಇರೋದಿಲ್ಲ. ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಇತ್ಯಾದಿ ವಿಚಾರ ಗಮನಿಸಬೇಕು ಭಾನುವಾರ, ಸೋಮವಾರ. ಮಂಗಳವಾರ, ಬುಧವಾರ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಫೆಬ್ರವರಿ 18, 19ರಲ್ಲಿ ಅನೇಕ ರೀತಿಯ ಜಯ ಲಾಭಗಳು, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ನಿರೀಕ್ಷಿತ, ಅನಿರೀಕ್ಷಿತ ಲಾಭಗಳು ಆಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಅವರ ಒಂದು ವಿದ್ಯೆಗೆ ಅನುಕೂಲವಾದಂಥ ಪರಿಣಾಮಗಳು ಆಗುವಂಥದ್ದು. ಉತ್ತಮವಾದ ಒಂದು ಅವಕಾಶಗಳು ಅಥವಾ ಕೆಲವೊಂದು ಪ್ರೈಸು, ಬಹುಮಾನ ಇತ್ಯಾದಿಗಳು ಸಹ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸಿಗುವಂಥದ್ದು. ಇನ್ನು ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವವರೆಗೂ ಅವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರಲಿದೆ. ಹಾಗಾಗಿ ಅನೇಕ ರೀತಿಯ ಶುಭ ಪ್ರಯೋಜನಗಳನ್ನು ಕೊಡುವಂಥದ್ದು ನಿಮಗೆ ಮಂಗಳವಾರ, ಬುಧವಾರ 18, 19 ದಿನಾಂಕ. ಆ ಬಳಿಕ ಬರುವಂಥ ಮತ್ತು 3 ದಿನಗಳು ಅಂದರೆ 20, 21, 22ರಲ್ಲಿ ಅಲ್ಲಿರೋ ನಿಮಗೆ ಸಪ್ತಮದಲ್ಲಿ ಬರುವಂಥ ಚಂದ್ರನು ಅನೇಕ ರೀತಿಯ ಶುಭ ಲಾಭಗಳನ್ನು ಕೊಡಲಿದ್ದಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ನಿರೀಕ್ಷಿತ, ಅನಿರೀಕ್ಷಿತ ಲಾಭ, ಕನಸು ನನಸಾಗುವಿಕೆ,
ಇನ್ನು ಯಾರೋ ಈ ಬೇರೆ ಬೇರೆ ರೀತಿಯ ಮಾಧ್ಯಮದಲ್ಲಿ ಟಿವಿ, ಸಿನಿಮಾ ರಂಗ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಮನೋರಂಜನಾ ಕ್ಷೇತ್ರ, ಎಂಟರ್ಟೈನ್ಮೆಂಟ್ ಇರ್ಬೋದು, ಈ ರೀತಿ ಹಲವಾರು ಕ್ಷೇತ್ರದಲ್ಲಿ ದುಡಿಯುತ್ತಿರುವಂತಹ ವೃಷಭ ರಾಶಿಯವರಿಗೆ ಹೊಸ ಅವಕಾಶಗಳನ್ನು, ಚಾನ್ಸ್ಗಳು ಸಿಗ್ತಾ ಇರ್ತವೆ. ಭಾಳ ಕಾಲದಿಂದ ಸಿಗದೇ ಇದ್ದಂಥ ಚಾನ್ಸ್ಗಳು ಸಿಗೋದು, ಉದ್ಯೋಗ ಹುಡುಕೋರಿಗೆ ಬೇಗನೆ ಉದ್ಯೋಗದಲ್ಲಿ ಆಯ್ಕೆ ಆಗುವಂಥದ್ದು, ಅಥವಾ ಇನ್ನಿತರ ಯಾವುದೇ ನೀವು ಈಗಾಗಲೇ ಇದ್ದಂಥ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಅಭಿವೃದ್ಧಿಪಡಿಸುವಂಥ ಅವಕಾಶಗಳು, ಈ ರೀತಿ ನೀವು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಎಲ್ಲ ರೀತಿಯ ಉತ್ತಮ ಫಲಗಳು ನಿಮಗೆ ಈ ಗುರುವಾರ, ಶುಕ್ರವಾರ, ಶನಿವಾರ ಫೆಬ್ರವರಿ 20, 21, 22ರಂದು ಸಿಗಲಿದೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಆರಂಭದ 2 ದಿನಗಳು ಸ್ವಲ್ಪ ಹಿನ್ನಡೆ ಬಂದರೂ, ಭಾನುವಾರ ಸೋಮವಾರ ಅಷ್ಟೇನು ಉತ್ತಮ ಬರದೇ ಇದ್ದರೂ, ನಂತರ ಬರುವಂಥ ಮಂಗಳವಾರದಿಂದ ಶನಿವಾರದವರೆಗೆ 5 ದಿನಗಳು ನಿಮಗೆ ಪೂರಕವಾಗಿ, ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥ ಉತ್ತಮವಾದ ದಿನ ಆಗಿರುತ್ತೆ. ಶುಕ್ರನು ನಿಮಗೆ ಪೂರಕವಾಗಿರ್ತಾನೆ, ರಾಹುವಿನ ಬೆಂಬಲ ಇದೆ, ಬುಧನು ಪೂರಕವಾಗಿರ್ತಾನೆ. ಹಾಗಾಗಿ ವಿಶೇಷವಾಗಿ ರವಿ ಅಥವಾ ರವಿಯ ಒಂದು ಸೂರ್ಯನ ಒಂದು ವಿಶೇಷದ ಬೆಂಬಲ ನಿಮಗೆ ಈ ವಾರ ಪೂರ್ತಿ ಇರೋದ ಕಾರಣ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಯಾವುದೇ ರೀತಿಯ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳು ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದ ಇವನ್ನೆಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ಉತ್ತಮವಾದ ಅವಕಾಶ ಈ ರೀತಿ ಈ ವಾರದಲ್ಲಿದೆ. ದೀರ್ಘಕಾಲದ ಕನಸು ನನಸಾಗುವಂಥ ಒಂದು ಉತ್ತಮವಾದ ಶುಭ ವಾರ ಆಗಿರುತ್ತೆ ಈ ವಾರ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣಗಳನ್ನು ಬಳಸ್ಕೊಳ್ಳಿ. ಆರೆಂಜ್, ಸ್ನೋ, ಗ್ರೀನ್, ಗ್ರೇ, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 1, 2, 4, 5, 6, 1, 2, 4, 5, 6 ಎಂಬಂತಹ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಬರುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭದ ದಿನದಲ್ಲಿ ಭಾನುವಾರ, ಸೋಮವಾರ ಸ್ವಲ್ಪ ನಿಮಗೆ ಹಿನ್ನಡೆಯ ಘಟನೆಗಳಾಗ್ಬೋದು. ಕೆಲವು ವಿಚಾರಗಳು ಸ್ವಲ್ಪ ನಿಧಾನವಾಗಿ ಆಗುವಂಥದ್ದು, ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ನಿಧಾನಗತಿ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳ ವಿಘ್ನಗಳು ಬರ್ಬೋದು, ಅಥವಾ ಯಾವುದೇ ರೀತಿ ನೀವು ಪ್ರಯತ್ನದಲ್ಲಿ ಸ್ವಲ್ಪ ನಿಮಗೆ ಅಡೆತಡೆಗಳು ಉಂಟಾಗುವಂಥದ್ದು, ಅಸಮಾಧಾನಕರ ಘಟನೆ ಮನೆಯಲ್ಲೂ ಆಗ್ಬೋದು, ನಿಮ್ಮ ವೃತ್ತಿ ಜಾಗದಲ್ಲೂ ಅಸಮಾಧಾನದ ಘಟನೆಗಳಾಗ್ಬೋದು. ಹಾಗಾಗಿ ಆ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ 16, 17ರಲ್ಲಿ ಭಾನುವಾರ, ಸೋಮವಾರ ಬೇಕಾಗುತ್ತೆ. ಆ ಬಳಿಕ ಮಂಗಳವಾರ, ಬುಧವಾರ ಪರವಾಗಿಲ್ಲ, ಸಾಮಾನ್ಯ ದಿನವಾದರೂ ನಿಮಗೆ ಅಲ್ಲಿ ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಎಲ್ಲ ಉತ್ತಮ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥ ದಿನ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು, ಅಭಿವೃದ್ಧಿಗೆ ಸಂಬಂಧಪಟ್ಟ ಏನಾದರೂ ನಿಮಗೆ ಬಹುಮಾನ, ಕೊಡುಗೆಗಳೆಲ್ಲ ಸಿಗುವಂಥ ಯೋಗ 18, 19ರಂದು ಬರ್ಬೋದು. ಇನ್ನು ಬರುವಂಥ ಆ ಬಳಿಕದ 3 ದಿನಗಳು 20, 21, 22 ಗುರುವಾರ, ಶುಕ್ರವಾರ, ಶನಿವಾರ, ಆ 3 ದಿನಗಳು ನಿಮಗೆ ಅಪೂರ್ವವಾದ ಶುಭ ಕೊಡುವಂಥ ದಿನಗಳಾಗಿವೆ. ಅಲ್ಲಿ ಬರುವಂತಹ ಚಂದ್ರನ ವಿಶೇಷವಾದ ಅನುಗ್ರಹ, ರಾಹುವಿನ ವಿಶೇಷದ ಬೆಂಬಲ, ಬುಧನ ಅನುಗ್ರಹ ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂಥದ್ದಿರುತ್ತೆ. ಹಾಗಾಗಿ ಗುರುವಾರ, ಶುಕ್ರವಾರ, ಶನಿವಾರವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು, ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡಲಿಕ್ಕೆ, ಭೇಟಿಯಾಗಲಿಕ್ಕೆ, ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಯತ್ನ ಮಾಡಲಿಕ್ಕೆ, ಅಥವಾ ಇನ್ನಿತರ ಯಾವುದೇ ನಿಮ್ಮ ಭೂಮಿಯ ವ್ಯವಹಾರ, ಇನ್ನಿತರ ವ್ಯವಹಾರಗಳಿಗೆ ಸಂಬಂಧಪಟ್ಟ ದಾಖಲೆ ಪತ್ರ ಸಂಗ್ರಹ, ಯಾರನ್ನು ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು ಮುಂತಾದ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ 20, 21, 22ರಂದು ಮಾಡಿಕೊಂಡ್ರೆ ಅವೆಲ್ಲವೂ ನಿಮಗೆ ಜಯ, ಯಶಸ್ಸು ಆಗುತ್ತೆ. ಜೊತೆಗೆ ಪಿತ್ರಾರ್ಜಿತವಾಗ ಅಥವಾ ಕೌಟುಂಬಿಕವಾದ ಏನಾದರೂ ಆಸ್ತಿ ವಿವಾದಗಳೆಲ್ಲ ಇದೆ, ಅದನ್ನು ಬಗೆಹರಿಸಿಕೊಳ್ಳಲಿಕ್ಕೆ, ಮಾತಾಡಲಿಕ್ಕೆ ಅಥವಾ ರಾಜಿ ಸಂಧಾನ ಮಾಡುವಂಥ ಮುಂತಾದ ವಿಚಾರಗಳ ಪ್ರಯತ್ನದಲ್ಲಿ ಈಗ ಶುಭ ಫಲಗಳು ಆಗ್ತವೆ. ಹಾಗಾಗಿ ಈ 3 ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಸದುಪಯೋಗಪಡಿಸಿಕೊಳ್ಳೋದು. ಆರಂಭದ 4 ದಿನಗಳು ಮಿಶ್ರ ಫಲ ಬಂದಿವೆ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಮಿಶ್ರ ಫಲಗಳು ಬಂದರೂ ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ 20, 21, 22 ಅತ್ಯಂತ ಉತ್ತಮ ಫಲ ಕೊಡುವಂಥ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 2 ಮತ್ತು 4, 2 and 4 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಈ ವಾರವು ಎಲ್ಲ ಮಿಥುನ ರಾಶಿಯವರಿಗೆ ಶುಭದಾಯಕ ಆಗಲಿ. ಕಟಕ ರಾಶಿ. ಕಟಕ ರಾಶಿಗೆ ವಾರದ ಶುಭಾರಂಭ. ಅಂದುಕೊಂಡಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ದೈನಂದಿನ ಚಟುವಟಿಕೆಗಳು ಆಗ್ತವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ನಿರೀಕ್ಷಿತ ಅನಿರೀಕ್ಷಿತ ಲಾಭಗಳ ಒಂದು ಕೊಡುಗೆ. ಜೊತೆಗೆ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು, ರಿಯಲ್ ಎಸ್ಟೇಟ್ ಫೀಲ್ಡು ಅಥವಾ ಕನ್ಸ್ಟ್ರಕ್ಷನ್ ಮುಂತಾದ ಫೀಲ್ಡ್ಗಳವರೆಗೆ ಅನೇಕ ರೀತಿಯ ಉತ್ತಮ ಫಲಗಳು ಬರಲಿವೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಥವಾ ಸಾಫ್ಟ್ವೇರು, ಕಂಪ್ಯೂಟರು, IT, BT ಮುಂತಾದ ಕ್ಷೇತ್ರದವರೆಗೂ ಸಹ ಈ ದಿನಗಳಲ್ಲಿ ಶುಭ ಸಮಾಚಾರಗಳು ಬರಲಿವೆ. ನಿಮ್ಮ ವೃತ್ತಿ ಅಥವಾ ಉದ್ಯಮಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ಅದು ಇಲ್ಲಿ ವಿಶೇಷವಾದ ವಿಸ್ತರಣೆಗಳು ಆಗುವಂಥದ್ದು, ಉದ್ಯೋಗ ಅಪೇಕ್ಷೆಗಳಿಗೆ ಉದ್ಯೋಗ ಸಿಗುವಂಥದ್ದು, ಬಡ್ತಿ ಅಪೇಕ್ಷೆಗಳಿಗೆ ಬಡ್ತಿ ಸಿಗುವಂಥದ್ದು, ಜೊತೆಗೆ ಅಂದುಕೊಂಡಂತೆ ಶುಭ ಕಾರ್ಯಗಳಿಗೆ ಏನಾದರೂ ನಿಗದಿ ಆಗುವಂಥದ್ದು, ಮದುವೆ ಇತ್ಯಾದಿಗಳು ಸಹ ಫಿಕ್ಸ್ ಆಗ್ಬೋದು. ಈ ರೀತಿ ಅನೇಕ ರೀತಿಯ ನಿಮ್ಮ ಒಂದು ವೈಯಕ್ತಿಕವಾಗಿಯೂ ಜೊತೆಗೆ ನಿಮ್ಮ ಸಾಂಸಾರಿಕವಾಗಿಯೂ ಉತ್ತಮ ಫಲಗಳನ್ನು ಕೊಡುವಂಥ ದಿನ ಭಾನುವಾರ, ಸೋಮವಾರ ಆಗಿರುತ್ತೆ. 16, 17ರಲ್ಲಿ ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಶುಭ ಫಲಗಳು ನಿಮಗೆ ಸಿಗಲಿವೆ ಕಟಕ ರಾಶಿಯವರಿಗೆ. ಬಳಿಕ ಬರುವಂಥ ಮಂಗಳವಾರ, ಬುಧವಾರ ಅಷ್ಟೇನು ಉತ್ತಮ ಇಲ್ಲ. ಮಂಗಳವಾರ, ಬುಧವಾರ ಸ್ವಲ್ಪ ಮಾತಿನ ಚಕಮಕಿ,
ವೈರುಧ್ಯಗಳು ಆಗುವಂಥದ್ದು, ನಿಮ್ಮ ವಿರುದ್ಧ ಯಾರಾದರೂ ಮಾತುಗಳನ್ನ ಸಂಚುಗಳನ್ನು ಮಾಡುವಂಥದ್ದು, ಅಥವಾ ಶತ್ರುಗಳ ಕಾಟ, ಅಥವಾ ನಿಮಗೆ ವಿರುದ್ಧ ಏನಾದರೂ ನಿಮ್ಮ ಒಂದು ವೃತ್ತಿ ಜಾಗದಲ್ಲೋ ಉದ್ಯೋಗ ಜಾಗದಲ್ಲೋ ಮೇಲಾಧಿಕಾರಿಗಳಿಂದ ಏನಾದರೂ ನಿಮಗೆ ಮೇಲೆ ಒಂದು ಕ್ರಮಗಳು ಬರುವಂಥದ್ದು, ತಂದೆ ತಾಯಿ ಮತ್ತು ಹಿರಿಯರಲ್ಲಿ ಮಾತಿನ ಚಕಮಕಿ, ಅವರ ಮಾತನ್ನು ನೀವು ವಿರೋಧಿಸ್ತೀರ ಅಥವಾ ನಿಮ್ಮ ಮಾತನ್ನು ಅವರು ವಿರೋಧಿಸುವಂಥ ಘಟನೆಗಳು, ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಆತಂಕ ಹೆಚ್ಚಾಗುತ್ತೆ. ಯಾವುದೇ ಪ್ರಯತ್ನಗಳು ಮಾಡಿದ್ರೆ ಆ ಪ್ರಯತ್ನಗಳಲ್ಲಿ ಸ್ವಲ್ಪ ನಿಧಾನಗತಿ, ಫಲಗಳು ವಿಳಂಬ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಗಬಹುದಾಗಿದೆ. ಇನ್ನು ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗ್ಬೋದಾಗಿದೆ. ಹಾಗಾಗಿ 18-19 ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಾತು ನಡವಳಿಕೆ ನಿಮ್ಮನ್ನು ಬಾಂಧವ್ಯವನ್ನು ಸರಿಯಾಗಿ ಇಟ್ಕೋಬೇಕಾಗುತ್ತೆ. ಬಳಿಕ ಬರುವಂಥ 20, 21, 22 ಗುರುವಾರ, ಶುಕ್ರವಾರ, ಶನಿವಾರ ಪರವಾಗಿಲ್ಲ. ಹಣಕಾಸು ವಿಚಾರ ಪರವಾಗಿಲ್ಲ. ಆರೋಗ್ಯ ವಿಚಾರ ಉತ್ತಮತೆ, ಹಣಕಾಸು ಆರೋಗ್ಯ ವಿಚಾರ ಉತ್ತಮತೆ. ಈ ದಿನಗಳಲ್ಲಿ ನಿಮಗೆ ಮಾತಿನ ಚಕಮಕಿ, ಜಗಳಗಳು, ಕಲಹಗಳು ಆಗ್ಬೋದು. ಅವಮಾನಕರ ಘಟನೆ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿ, ಆ ಕಿರಿಯ ವ್ಯಕ್ತಿಗಳು ನಿಮ್ಮ ಅವಮಾನಕರವಾದ ಘಟನೆ, ನಿಮ್ಮ ವಿರುದ್ಧ ಅವರೇನಾದರೂ ಒಂದು ದೂರನ್ನು ಕಂಪ್ಲೇಂಟನ್ನು ಕೊಟ್ಟು ಅದರ ಮೂಲಕ ನಿಮಗೆ ಇನ್ನಷ್ಟು ಮನಸ್ಸಿಗೆ ಘಾಸಿಯಾಗುವಂಥ ಘಟನೆಗಳು, ಸರ್ಕಾರದ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಇವೆಲ್ಲ ವಿಚಾರ ಇರುತ್ತೆ. ಹಾಗಾಗಿ ಈ ಗುರುವಾರ, ಶುಕ್ರವಾರ, ಶನಿವಾರ ವೈಯಕ್ತಿಕ ವಿಚಾರ, ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ. ಹಣಕಾಸು ಆರೋಗ್ಯ ಅಂತಂದರೆ ಇಲ್ಲ, ಅಲ್ಲಿ ಮಾತು ನಡವಳಿಕೆಯನ್ನು ಸ್ವಲ್ಪ ಸರಿಯಾಗಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ ಆರಂಭದ ದಿನ ಬಹಳಷ್ಟು ಅತ್ಯುತ್ತಮವಾಗಿ ಬಂದಿವೆ. ಭಾನುವಾರ, ಸೋಮವಾರ ಅತ್ಯುತ್ತಮ ದಿನವು, ಮಂಗಳವಾರ, ಬುಧವಾರ ಸ್ವಲ್ಪ ಮಧ್ಯಮ ದಿನವು, ಜೊತೆಗೆ ಈ ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲಗಳನ್ನು ಕೊಡುವಂಥ ದಿನಗಳು ಆಗಿ ಬಂದಿವೆ. ಇವನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ನೀವು ಹೆಚ್ಚಿನೇನು ಆತಂಕ ಚಿಂತೆ ಪಡುವಂಥದ್ದೇನಿಲ್ಲ. ನಿಮಗೆ ಇರತಕ್ಕಂಥ ಯಥಾ ಪ್ರಕಾರ ಗುರುವಿನ ಬಲ, ಶುಕ್ರನ ಬೆಂಬಲ, ಕೇತು ಮತ್ತು ಬುಧನ ಬೆಂಬಲ ಇದ್ದೇ ಇರುತ್ತೆ. ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಹಣಕಾಸು ಮತ್ತು ವ್ಯಾಪಾರ, ಉದ್ಯೋಗದಲ್ಲೆಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಸಣ್ಣ ಪುಟ್ಟ ವೈಯಕ್ತಿಕ ಮತ್ತು ಮಾತಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಆರೋಗ್ಯನೂ ಉತ್ತಮವಾಗಿರುತ್ತೆ. ಗುರುವಿನ ವಿಶೇಷವಾದ ಬೆಂಬಲ ಇರುವ ಕಾರಣ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಈ ವಾರದಲ್ಲಿ ನಿಮಗೆ ಸಕ್ಸಸ್ ರೇಟ್ ಇದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 3, 5, 6, 7, 3, 5, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರ ಸಾಮಾನ್ಯ ಆರಂಭ. ಭಾನುವಾರ, ಸೋಮವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳ ಆಗುವಂಥದ್ದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು. ವಸ್ತು, ಒಡವೆ ಅಥವಾ ಅಮೂಲ್ಯವಾದ ದಾಖಲೆ ಪತ್ರ ಇತ್ಯಾದಿಗಳು ಕಳವಾಗೋದು ಅಥವಾ ನಷ್ಟ ಅಥವಾ ಕಳೆದು ಹೋಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಬೇಕು. ಜೊತೆಗೆ ಮಾತಿನ ವಿಚಾರ ಸ್ವಲ್ಪ ಎಚ್ಚರಿಸಬೇಕು. ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಾಗ್ವಾದಗಳು, ಕಲಹಗಳು ಮನೆಯಲ್ಲಿಯೂ ಆಗ್ಬೋದು, ನಿಮ್ಮ ಮಿತ್ರರಲ್ಲೂ ಆಗ್ಬೋದು, ಬಂಧುಗಳಲ್ಲೂ ಆಗ್ಬೋದಾಗಿದೆ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು ಮುನ್ನೆಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಖರ್ಚನ್ನು ಮಾಡುವಾಗ ಆ ಖರ್ಚಲ್ಲಿ ಸ್ವಲ್ಪ ನಿಯಂತ್ರಣ ಗಮನಗೊಳಿಸಬೇಕು. ಅಲ್ಲಿ ನಿಮಗೆ ನಿಮ್ಮ ಮಾಡೋಂಥ ನೀವು ಸ್ಪೆಂಡಿಂಗ್ ಇದೆಯಲ್ಲ, ಆ ಖರ್ಚನ್ನು ಅಲ್ಲಿ ನಿಮಗೆ ಅದು ರಾಂಗ್ ಐಟಮ್ಗೆ ಅಥವಾ ಕಳಪೆ ದರ್ಜೆಯ ಒಂದು ವಸ್ತುವಿಗೆ ಅಥವಾ ಯಾವುದಾದ್ರೂ ಒಂದು ಮೋಸ ಅಥವಾ ವಂಚನೆಯ ಜಾಲಕ್ಕೆ ನೀವು ಹಣವನ್ನು ತೊಡಗಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣವನ್ನು ನೀವು ಈಗ ಯಾವುದೇ ಇನ್ವೆಸ್ಟ್ ಮಾಡೋದಾಗಲಿ, ಖರ್ಚು ಮಾಡೋದಾಗಲಿ ಅಥವಾ ಏನಾದರೂ ಕೊಂಡುಕೊಳ್ಳೋದಾಗಲಿ ಅದರ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಈ ದಿನದಿಂದ ಬೇಕಾಗುತ್ತೆ. ಕಷ್ಟ ನಷ್ಟಗಳಿಗೆ ಒಳಗಾಗುವ ಸಾಧ್ಯತೆ, ಮಾತಿನ ಚಕಮಕಿ, ಹಲವಾರು ವಾಗ್ವಾದಗಳು ಬರುವಂಥ ದಿನ ಆಗಿರುತ್ತೆ. 16, 17, 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರ ಅತ್ಯುತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ವಿಜಯ ಆಗುವಂಥದ್ದು. ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಅನೇಕ ರೀತಿಯ ಒಂದು ಅಭಿವೃದ್ಧಿಯ ಪಥಗಳನ್ನು, ಬದಲಾವಣೆಗಳನ್ನು ತರುವಂಥದ್ದು. ವಿದ್ಯಾರ್ಥಿಗಳಿಗೆ ಶುಭಫಲ. ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು. ಕ್ರೀಡಾ ರಂಗದಲ್ಲಿರೋರು ಅಥವಾ ಇನ್ನಿತರ ಯಾವುದೇ ರೀತಿಯ ಆಟೋಟ ಚಟುವಟಿಕೆಗಳು, ಸ್ಪೋರ್ಟ್ಸಲ್ಲಿ, ಅಥ್ಲೆಟಿಕ್ಸಲ್ಲಿರೋದರಿಗೆ ಹೊಸ ಅವಕಾಶಗಳು ಬರುವಂಥದ್ದು. ಇನ್ನು ಈ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ನಿಮಗೆ ಮಂಗಳವಾರ, ಬುಧವಾರದಲ್ಲಿ ಜಯ ಕಂಡು ಬರುತ್ತೆ. ಹಾಗಾಗಿ 18, 19 ಸದುಪಯೋಗಪಡಿಸಿಕೊಳ್ಳಿ. ಬೆಳಗ್ಗೆ ಬರುವಂಥ 3 ದಿನಗಳು 20, 21, 22ರಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಏರುಪೇರಿನ ಘಟನೆಗಳು, ಮಾತಿನ ಚಕಮಕಿ, ಹಿರಿಯರಲ್ಲಿ ವೈರತ್ವ, ತಂದೆ ತಾಯಿಯಲ್ಲಿ ಮಾತಿನ ವಿರೋಧ, ಅಥವಾ ನೀವು ಯಾವುದೇ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಾಗ ಅಲ್ಲಿ ಅದನ್ನು ನಿಮ್ಮ ಮನೆ ತಂದೆ ತಾಯಿನೋ ಅಥವಾ ಹಿರಿಯರು ಅದನ್ನು ವಿರೋಧಿಸುವಂಥದ್ದು, ಅಥವಾ ಹಿರಿಯರು ಯಾವುದೇ ಹೇಳಿದಂಥ ಒಂದು ಮಾತನ್ನು ನಿಮಗೆ ಪಾಲಿಸಲಿಕ್ಕೆ ಕಷ್ಟ ಆಗುವಂಥ ಘಟನೆಗಳು ಜರುಗುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಆತಂಕ ಹೆಚ್ಚಾಗುವಂಥದ್ದು. ಸರ್ಕಾರದ ಯಾವುದೇ ರೀತಿ ಇಲಾಖೆಗಳಿಂದ ನಿಮಗೆ ನೋಟಿಸುಗಳು ಅಥವಾ ದಂಡನೆ, ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ. ಹಾಗಾಗಿ ಮಾತು ನಡವಳಿಕೆ ಬಗ್ಗೆ, ಹಿರಿಯರ ಜೊತೆಗೆ ಬಾಂಧವ್ಯ, ಜೊತೆಗೆ ಸರ್ಕಾರದ ಯಾವುದೇ ದಾಖಲೆ ಪತ್ರಗಳ ವಿಚಾರ, ಇದರೊಳಗೆ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ತಾಳ್ಮೆ ಕಳೆದುಕೊಳ್ಳುವಂಥ ವಿಚಾರಕ್ಕೆಲ್ಲ ಕೈ ಹಾಕುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ 20, 21, 22ರಲ್ಲಿ ಮಾತು ನಡವಳಿಕೆ, ಬಾಂಧವ್ಯ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಇಲ್ಲಿ ಈ 3 ದಿನಗಳಲ್ಲಿ ನಿಮಗೆ ಹಣಕಾಸು, ಆರೋಗ್ಯಕ್ಕೆ ಅಂಥದ್ದೇನು ತೊಂದರೆಗಳು ಬರೋದಿಲ್ಲ. ಕೇವಲ ಮಾತು ನಡವಳಿಕೆ ನಿಮ್ಮ ಸರಿಯಾಗಿ ಇಟ್ಕೋಬೇಕು ಈ ಕೊನೆಯ 3 ದಿನಗಳ ಗುರುವಾರ, ಶುಕ್ರವಾರ, ಶನಿವಾರದಂದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಸಿಂಹರಾಶಿಯವರಿಗೆ 18, 19 ಅತ್ಯುತ್ತಮವಾದ ದಿನವಾಗಿ ಬಂದಿವೆ. ಆ ದಿನವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳೋದು. ಉಳಿದ ದಿನಗಳಲ್ಲಿ ಸ್ವಲ್ಪ ಮಾತು ನಡವಳಿಕೆ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಈ ವಾರದಲ್ಲಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸ್ಕೊಳ್ಳಿ. ಹಾಗೆ ರೆಡ್ ಅಥವಾ ಕೆಂಪು ಬಣ್ಣ ಸಹ ಈ ವಾರದಲ್ಲಿ ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 6 ಬಳಸ್ಕೊಳ್ಳಿ. ಹಾಗೆಯೇ 9 ಸಂಖ್ಯೆಯನ್ನು ಸಹ ನೀವು ಬಳಸ್ಕೊಳ್ಬೋದಾಗಿದೆ. 6 ಮತ್ತು 9, 6 and 9 ಸಂಖ್ಯೆಯನ್ನು ಬಳಸ್ಕೋಬೋದು.
ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ವಾರದ ಶುಭಾರಂಭ. ಅಂದುಕೊಂಡಂತೆ ಶುಭ ಕೆಲಸ ಕಾರ್ಯಗಳು ಆಗುತ್ತದೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ. ಉತ್ತಮವಾದ ಆಹಾರ ವಿಹಾರಗಳನ್ನು ನಡೆಸುವಂತಹ ಅವಕಾಶ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಆರೋಗ್ಯದಲ್ಲಿ ನಿಮಗೆ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಉತ್ತಮವಾದ ಲವಲವಿಕೆ ಒಂದು ಅನುಭವ ಬರುವಂಥದ್ದು. ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಶುಭ ಫಲ. ಅಂದುಕೊಂಡಂತೆ ನಿಮಗೆ ಉದ್ಯಮದಲ್ಲಿ ಅಥವಾ ಕೈಗಾರಿಕೆಯಲ್ಲಿ ಪ್ರಗತಿಗಳು ಬರುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಬರಲಿದೆ. ಅಥವಾ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮಾಡುವಂಥವರಿಗೆ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಗಳು ಬರುವಂಥದ್ದು ಮುಂತಾದ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು 16-17ರಲ್ಲಿ. ವಿದ್ಯಾರ್ಥಿ ಯುವಕರಿಗೆ ಅಥವಾ ಗೃಹಿಣಿಯರು ಮಹಿಳೆಯರಿಗೆ ಸಹ ಉತ್ತಮವಾದ ಫಲ ಈ 16-17ರಂದು ನಿರೀಕ್ಷೆ ಮಾಡ್ಬೋದು. ಹಣಕಾಸು ಆರೋಗ್ಯ ಎಲ್ಲ ಬಹಳ ಉತ್ತಮವಾಗಿರುವಂಥ ದಿನ. 18-19 ಫೆಬ್ರವರಿ 18-19 ಅಷ್ಟೇನು ಉತ್ತಮವಾಗಿಲ್ಲ. ಇಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಮಾತಿನ ಜಗಳಗಳು ಬರುವಂಥದ್ದು. ಹಾಗಾಗಿ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಂಡು ಅಲ್ಲಿ ನೀವು ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಇತರರ ಒಂದು ಯಾವುದೇ ರೀತಿಯ ಒಂದು ತಪ್ಪು ನಿರ್ಧಾರಗಳು, ತಪ್ಪು ನಿಮಗೆ ಮಾಹಿತಿಗಳಿಂದ ನೀವು ಅಲ್ಲಿ ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ಈ 18-19ರಲ್ಲಿ ನೀವು ಮಾತು, ನಡವಳಿಕೆ ಅಥವಾ ಇನ್ನಿತರ ಜೊತೆಗೆ ಬಾಂಧವ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ಎಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ನಿಮ್ಮದೇ ತಪ್ಪಿನಿಂದ ನೀವು ಇಲ್ಲಿ ತೊಂದರೆಗೆ ಸಿಲುಕೊಳ್ಳುವಂತಹ ಘಟನೆಗಳು 18-19ರಲ್ಲಿ ಜರಗಬಹುದು. ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನು 20, 21, 22 ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 3 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥಗಳು ಸಿದ್ಧಿ ಲಾಭ ಬರುತ್ತಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ತೃತೀಯಸ್ಥಲ್ಲಿರುವಂಥ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಕೆಲಸಗಳು ಜಯ ನಿಮ್ಮದಾಗುತ್ತೆ. ಅಂದುಕೊಂಡಂಥ ಯಾವುದೇ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ಕೈಗೂಡುವಂಥದ್ದು. ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಸಾಧನೆ, ಪ್ರತಿಭಾ ಪುರಸ್ಕಾರ ಅವಕಾಶಗಳು. ಜೊತೆಗೆ ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಕೊಡುಗೆಗಳು ಅಥವಾ ಗಿಫ್ಟ್ ಇತ್ಯಾದಿಗಳು ಸಿಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು ನಿಮ್ಮ ಒಂದು ದೈನಂದಿನ ಜೀವನದಲ್ಲಿ ತನ್ವಮಾನ ಧನದ ವಿಚಾರವಾಗಿ ನೀವು ನಿರೀಕ್ಷೆ ಮಾಡ್ಬೋದು. 20, 21, 22ರಲ್ಲಿ ಅನೇಕ ರೀತಿಯ ನಿರೀಕ್ಷಿತ ಲಾಭಗಳು ಈ 3 ದಿನಗಳಲ್ಲಿ ಆಗುವಂಥದ್ದಿದೆ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ವಾರದ ಆರಂಭದ ದಿನ ಅತ್ಯುತ್ತಮವಾಗಿ ಬಂದಿವೆ. ಭಾನುವಾರ, ಸೋಮವಾರ ಅಂದರೆ 16-17 ಅತ್ಯುತ್ತಮ ದಿನ. ಜೊತೆಗೆ ವಾರದ ಕೊನೆಯ 3 ದಿನಗಳಂದರೆ ಗುರುವಾರ, ಶುಕ್ರವಾರ, ಶನಿವಾರ 20, 21, 22 ಫೆಬ್ರವರಿಯಲ್ಲಿ ನಿಮಗೆ ಅತ್ಯಂತ ಶುಭ ದಿನವಾಗಿ ಕಂಡು ಬಂದಿವೆ. ಈ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಕನ್ಯಾ ರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೀನ್ ಮತ್ತು ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಬೋದಾಗಿದೆ. ಸಂಖ್ಯೆಗಳು 1, 2, 3, 5, 8 1, 2, 3, 5, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಪಂಚಗ್ರಹಗಳು ನಿಮಗೆ ಪೂರಕವಾಗಿ ಪಂಚಗ್ರಹಗಳ ಅನುಗ್ರಹದಿಂದ ಈ ವಾರವು ನಿಮಗೆ ಶುಭದಾಯಕವಾಗಲಿ. ಇನ್ನು ಇವೆಲ್ಲ ಘಟನೆಗಳು ಈಗ ಗುರುಬಲ ಇರುವಂಥದ್ದು, ಶನಿಯ ವಿಶೇಷದ ಬೆಂಬಲ ಇರುವಂಥದ್ದು, ಇವೆಲ್ಲ ಅಪರೂಪದ ಘಟನೆಗಳು. ಆಮೇಲೆಲ್ಲ ಗ್ರಹಗಳು ಬದಲಾದಾಗ ನಿಮಗೆ ಅಲ್ಲಿ ಸ್ವಲ್ಪ ಇಂಥ ಎಷ್ಟು ಗ್ರಹ ಬಲಗಳು ಸಿಗೋದಿಲ್ಲ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಸೂರ್ಯನೂ ಪೂರಕವಾಗಿದ್ದಾನೆ, ಅಲ್ಲಿ ಶನಿಯು ಪೂರಕವಾಗಿರ್ತಾನೆ, ಗುರುವು ಪೂರಕವಾಗಿರ್ತಾನೆ, ಚಂದ್ರನ ಆಶೀರ್ವಾದ ಇದೆ, ರಾಹು ಕೇತುಗಳ ಪೈಕಿ ಸ್ವಲ್ಪ ಅಷ್ಟೇ ನಿಮಗೆ ತೊಂದರೆಗಳು ಇರುವುದಿಲ್ಲ, ಬುಧನು ಪೂರಕವಾಗಿರುವಂಥದ್ದು. ಈ ರೀತಿ ಉತ್ತಮವಾದ ಒಂದು ಪ್ರಬಲ ಗ್ರಹಗಳ ಬೆಂಬಲ ಇರುವಂಥ ವಾರ ಆಗಿದೆ. ಯಾವುದೇ ರೀತಿಯ ಪ್ರಮುಖ ಕಾರ್ಯ, ಪ್ರಮುಖ ನಿರ್ಧಾರ, ಪ್ರಮುಖವಾದ ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳ ಪ್ರಯತ್ನ, ಮದುವೆ ಮುಂಜಿಗೆ ಪ್ರಯತ್ನ ಇತ್ಯಾದಿಗಳು ಮಾಡಲಿಕ್ಕೆ ಭಾಳಷ್ಟು ಉತ್ತಮವಾದ ಅವಕಾಶ ಈ ವಾರದಲ್ಲಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ತುಲಾರಾಶಿಗೆ ಈ ವಾರದ ಆರಂಭ ಭಾನುವಾರ, ಸೋಮವಾರ ಮಿಶ್ರ ಫಲಗಳ ಸೂಚನೆ ಕಂಡುಬರುತ್ತೆ. ಅಲ್ಲಿ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟು ಏನಾದರೂ ಕೆಲಸ ಕಾರ್ಯಗಳಿದ್ರೆ ಅವೆಲ್ಲ ನಿಧಾನಗತಿ ಆಗ್ಬೋದು. ಬರಬೇಕಾದ ಹಣಗಳು ನಿಧಾನ ವಿಳಂಬಗಳು ಆಗುವಂಥದ್ದು, ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಉತ್ಪನ್ನ ಆಗುವಂಥದ್ದು. ಇನ್ನು ನಿಮಗೆ ಏನಾದರೂ ವೈಯಕ್ತಿಕ ವಿಚಾರದಲ್ಲಿ ಸಹ ಹಾಗೆ ಏನಾದರೂ ಅಂಥ ಒಂದು ದುಃಖದ ಒಂದು ಏನಾದರೂ ಘಟನೆಗಳು ಜರಗಬಹುದಾಗಿದೆ. ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ಮನೆಯ ವಿಚಾರದಲ್ಲಿ ಏನಾದರೂ ಒಂದು ಆಕಸ್ಮಿಕವಾದ ಘಟನೆಗಳು ಜರುಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಆಸ್ಪತ್ರೆ ಖರ್ಚುಗಳಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ರಿಪೇರಿ ಯಂತ್ರ ಉಪಕರಣಗಳು ಕೆಟ್ಟು ಹೋಗುವಂಥದ್ದು ಇತ್ಯಾದಿ ಘಟನೆಗಳು ಜರಗಬಹುದು. ಹಾಗಾಗಿ ಭಾನುವಾರ, ಸೋಮವಾರ ನಿಮ್ಮ ಹಣಕಾಸು ವಿಚಾರ, ವೈಯಕ್ತಿಕ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು. ಇನ್ನು ಯಾವುದೇ ರೀತಿಯ ಒಂದು ಆತುರ ನಿರ್ಧಾರವನ್ನು ತೆಗೆದುಕೊಳ್ಳೋದಾಗಲಿ, ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ, ಅಥವಾ ಸಂಶಯಾಸ್ಪದ, ಅನುಮಾನಾಸ್ಪದ ಯಾವುದೇ ರೀತಿಯ ಹೂಡಿಕೆ ಮಾಡುವಂಥದ್ದಾಗಲಿ ಒಳ್ಳೆಯದಲ್ಲ. ಅಲ್ಲಿ ನೀವು ನಷ್ಟಕ್ಕೆ, ವಂಚನೆಗೆ, ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಯಾವುದೇ ನಿಮ್ಮ ಉದ್ಯಮ, ವ್ಯಾಪಾರ, ವೃತ್ತಿಗಳಲ್ಲಿ ಹಾಗೆ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅಷ್ಟು ಒಳ್ಳೆಯದಿಲ್ಲ. ಆ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ನಿಮಗೆ ವಿರುದ್ಧವಾಗಿ ಆಗುವುದು, ಅಥವಾ ನಷ್ಟ ಕಷ್ಟಗಳ ಒಂದು ಸೂಚನೆ ಆಗುವಂಥದ್ದು, ಅಥವಾ ಅದೊಂದು ಯಾವುದೇ ರೀತಿ ವಿವಾದ, ಕಾಂಟ್ರವರ್ಸಿ ಅಂತ ಹೇಳ್ತೀವಲ್ಲ ಅಂಥ ಒಂದು
ಕಾಂಟ್ರವರ್ಸಿಗೆ ಹೋಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. 16, 17 ಭಾನುವಾರ ಸೋಮವಾರದಂದು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಈ ವಾರದಲ್ಲಿ ನಿಮಗೆ ಅಷ್ಟೊಂದು ಗ್ರಹ ಬಲಗಳು ಅಷ್ಟು ಉತ್ತಮವಾಗಿರೋದಿಲ್ಲ. ಕೇವಲ ನಿಮಗೆ ಅಲ್ಲಿ ರಾಹುವಿನ ಹೊರತು ಇತರ ಗ್ರಹಗಳು ಈ ವಾರದಲ್ಲಿ ಪೂರ್ತಿ ವಿರುದ್ಧವಾಗಿರುವ ಕಾರಣ ಈ ವಾರ ನೀವು ವಾರ ಪೂರ್ತಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಖಂಡಿತ ಇರಬೇಕು. ಹಣಕಾಸು, ಆರೋಗ್ಯ ವಿಚಾರ, ಮಾತು, ನಡವಳಿಕೆ ವಿಚಾರ ಅಥವಾ ಇನ್ನಿತರ ಬಾಂಧವ್ಯದ ವಿಚಾರ, ಮನೆಯ ಒಂದು ನಿಮ್ಮ ಸಂಬಂಧಗಳ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಈ ವಾರದಲ್ಲಿ ತುಲಾರಾಶಿಗೆ ಖಂಡಿತ ಅಗತ್ಯ ಇರುವಂಥದ್ದು. ಆ ಬಳಿಕ 18, 19 ಮಂಗಳವಾರ ಬುಧವಾರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಈ ದಿನಗಳಲ್ಲಿ ನಿಮಗೆ ಚಂದ್ರನು ಅನುಕೂಲವಾಗಿ ಬರ್ತಾ ಇದ್ದಾನೆ. ಅಂದರೆ ಯಾವುದೇ ಗ್ರಹಗಳು ಬೆಂಬಲ ಇಲ್ಲ ಅಂತ ಹೇಳಿದರೆ ಚಂದ್ರನು ಮಧ್ಯೆ ಮಧ್ಯೆ ಎಲ್ಲ ರಾಶಿಗಳಿಗೂ ತಾರತಮ್ಯ ಇಲ್ಲದೆ ಬೆಂಬಲ ಕೊಡ್ತಾ ಇರ್ತಾನೆ. ಅಂಥ ಬೆಂಬಲ ನಿಮಗೆ 18, 19ರಂದು ಸಿಗ್ತಾ ಇದೆ. ಚಂದ್ರನು ವಿಶೇಷವಾಗಿ ನಿಮ್ಮಲ್ಲಿ ಜನ್ಮರಾಶಿಗೆ ಬಂದಂತಹ ಚಂದ್ರನು ನಿಮಗೆ ಇಷ್ಟವನ್ನು, ಲಾಭವನ್ನು, ಆರೋಗ್ಯವನ್ನು ಕೊಡ್ತಾನೆ. ಇದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಇದನ್ನು ಮಾಡ್ಕೋಬೋದು. ಯಾವುದನ್ನು ಭೇಟಿಯಾಗೋದಾಗಲಿ, ಯಾವುದೇ ರೀತಿಯ ಮೀಟಿಂಗ್ ಆಗಲಿ ಅಥವಾ ಇನ್ನಿತರ ಯಾವುದೇ ಆರಂಭಗಳು ಮಾಡುವಂಥದ್ದಾಗಲಿ ಅಥವಾ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆಲ್ಲ ಉತ್ತಮವಾದ ದಿನ. ಚಂದ್ರನ ಅನುಗ್ರಹ 18, 19ರಲ್ಲಿ ಮಾಡ್ಕೋಬೋದು. ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯನೂ ಉತ್ತಮವಾಗಿರುತ್ತೆ. ಹಣಕಾಸು ವಿಚಾರಕ್ಕೆ ಉತ್ತಮವಾದ ಫಲಗಳು ಬರಲಿವೆ. ವಿದ್ಯಾರ್ಥಿ ಯುವಕರಿಗೆ ಸಹ ಉತ್ತಮವಾದ ಫಲಗಳು ಈ 18, 19ರಂದು ಬರಲಿದೆ. ನಂತರ ಬರುವಂಥ 3 ದಿನಗಳಲ್ಲಿ ಮತ್ತೆ ನಿಮಗೆ ಅಷ್ಟು ಉತ್ತಮವಾಗಿಲ್ಲ. ಚಂದ್ರನ ಬಲ ಅಲ್ಲಿ ಅಷ್ಟೇ ಕೊರತೆ ಆಗುತ್ತೆ. ಕೇವಲ ರಾಹು ಅಷ್ಟೇ ನಿಮಗೆ ಕಾಪಾಡುತ್ತದೆ. ಇತರ ಗ್ರಹಗಳೆಲ್ಲ ವಿರುದ್ಧವಾಗಿರೋ ಕಾರಣ ಶತ್ರು ಪೀಡೆ ಹೆಚ್ಚಳ, ಮನಸ್ಸಿಗೆ ಆಘಾತವಾಗುವಂಥ ಘಟನೆಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಅದು ಹಿಂದೆ ಇದ್ದಂಥ ನಿಮಗೆ ಅನಾರೋಗ್ಯ ಸಮಸ್ಯೆ, ಬ್ಯಾಕ್ ಪೇನು, ಜಾಯಿಂಟ್ ಪೇನು, ಶುಗರು, BP ಯಾವುದೇ ಇರ್ಬೋದು, ಅವೆಲ್ಲವೂ ಈಗ ಸ್ವಲ್ಪ ಹೆಚ್ಚಳವಾಗಿ ನಿಮಗೆ ಕಾಣಿಸಿಕೊಳ್ಳುವಂಥದ್ದು. ಕೆಲವೊಬ್ಬರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ನೋವಾಗಲಿ, ಅಲರ್ಜಿಗಳಾಗಲಿ ಕಂಡು ಬರುವಂಥ, ಹಾಗಾಗಿ ಅನೇಕ ರೀತಿಯ ಆರೋಗ್ಯದಲ್ಲಿ ಬರುವಂಥ ಏರುಪೇರುಗಳ ಸಾಧ್ಯತೆ. ಅದೇ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಆಗುವಂಥದ್ದು, ಹಣಕಾಸು ನಷ್ಟ ಕಷ್ಟಗಳಾಗುವಂಥದ್ದು, ಖರ್ಚು ಹೆಚ್ಚಳ, ಆದಾಯದ ಕುಂಠಿತ ಆಗುವಂಥದ್ದೆಲ್ಲ ಘಟನೆಗಳಾಗ್ಬೋದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಆಕಸ್ಮಿಕವಾಗಿ ಲಾಭದ ಬದಲು ಆಕಸ್ಮಿಕ ನಷ್ಟಗಳೇ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 20, 21, 22ರಲ್ಲಿ ತನುಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗೂ ಅಲ್ಲಿ ಗುರುವಾರ, ಶುಕ್ರವಾರ, ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 18, 19 ಹೊರತುಪಡಿಸಿದರೆ, ಮಂಗಳವಾರ ಬುಧವಾರ ಹೊರತುಪಡಿಸಿದರೆ ಇತರ 5 ದಿನಗಳು ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮಗಳಾಗ್ಬೋದು. ಏರುಪೇರಿನ ಘಟನೆಗಳು, ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು, ಹಣಕಾಸಿನ ನಷ್ಟ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಉಳಿದ 5 ದಿನಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ 18, 19 ನೀವು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆ 4 ಬಳಸ್ಕೊಳ್ಳಿ. ಗ್ರೇ ಅಥವಾ ಬೂದು ಬಣ್ಣ, ಸಂಖ್ಯೆ 4, ಅದು ರಾಹುವಿಗೆ ಸಂಬಂಧಿತವಾಗಿದ್ದು ಕೇವಲ ರಾಹು ಅಷ್ಟೇ ನಿಮಗೆ ಈ ವಾರದಲ್ಲಿ ಪೂರಕವಾಗಿರ್ತಾನೆ. ಇನ್ನು ಈ ಚಂದ್ರನ ಅನುಗ್ರಹವಂಥ 18, 19ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 18, 19ರಲ್ಲಿ ಬಳಸ್ಕೊಳ್ಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ, ಶುಭ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಬಂದಂತಹ ಚಂದ್ರನು ಅನೇಕ ರೀತಿಯ ಲಾಭವನ್ನು, ಶುಭವನ್ನು ಕೊಳ್ಳಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ನಿರೀಕ್ಷಿತ ಅನಿರೀಕ್ಷಿತವಾದ ಲಾಭಗಳು ಬರುವಂಥದ್ದು. ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಕೊಡುಗೆ, ಬಹುಮಾನಗಳು ಸಿಗುವಂಥದ್ದು. ಜೊತೆಗೆ ಈ ಯುವಕರು, ಸಾಧಕರು ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥದ್ದು. ಅದು ಈಗಾಗಲೇ ಉದ್ಯೋಗಿಗಳಾಗಿದ್ದವರಿಗೆ ನಮ್ಮ ಉದ್ಯೋಗದಲ್ಲಿ ಬಡ್ತಿನೋ ಪ್ರಮೋಷನ್ ಎಲ್ಲ ಸಿಗುವಂಥದ್ದು. ಯಾವುದೇ ರೀತಿ ನಿಮ್ಮ ಬೇಡಿಕೆ, ಕೋರಿಕೆಗಳಿಗೆ ಮೇಲಾಧಿಕಾರಿಗಳಿಗೆ ಉತ್ತಮವಾಗಿ ಸ್ಪಂದಿಸ್ತಾರೆ. ಹಿಂದೆ ನಿಮಗೆ ಇದ್ದಂಥ ಒಂದು ಬಾಂಧವ್ಯ ಎಲ್ಲ ಚೆನ್ನಾಗಿ ವೃದ್ಧಿಯಾಗುತ್ತೆ. ಮನೆಯಲ್ಲಿ ಸಹ ಪತಿ ಪತ್ನಿಯರ ಬಾಂಧವ್ಯ, ಗಂಡು ಮಕ್ಕಳ ಬಾಂಧವ್ಯ ಭಾಳ ಚೆನ್ನಾಗಿರುತ್ತೆ. ಮನೆಯಲ್ಲಿ ಶುಭ ವಾರ್ತೆಗಳನ್ನು ಕೇಳ್ತಾರೆ, ಶುಭ ಒಂದು ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ. ಆ ರೀತಿ 16, 17 ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ದಿನ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಆ ಬಳಿಕ 18, 19 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಮಂಗಳವಾರ ಬುಧವಾರ ಸ್ವಲ್ಪ ಮಿಶ್ರ ಫಲಗಳು ಆಗ್ಬೋದು. ಹಣಕಾಸಿಗೆ ಸಂಬಂಧಪಟ್ಟ ಖರ್ಚು ವೆಚ್ಚಗಳು ಹೆಚ್ಚಳ, ಬರಬೇಕಾದ ಹಣ ಸ್ವಲ್ಪ ವಿಳಂಬವಾಗಿ ಬರುವಂಥದ್ದು, ಅನಿರೀಕ್ಷಿತವಾದ ಖರ್ಚುಗಳು, ಆಕಸ್ಮಿಕವಾದ ಖರ್ಚುಗಳು, ಅನಪೇಕ್ಷಿತವಾದ ಖರ್ಚುಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಜೊತೆಗೆ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ ಅದರಲ್ಲಿ ವಿಘ್ನಗಳು, ಅಡೆತಡೆ, ವಿಳಂಬಗಳು ಬರುವಂಥದ್ದು. ಜೊತೆಗೆ ಈ ವ್ಯಾಪಾರ ವೃತ್ತಿ ಉದ್ಯೋಗಿಗಳಿಗೆ ಸಹ ಹಾಗೆ ಅವರ ಒಂದು ವೃತ್ತಿ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ನಾನಾ ರೀತಿಯ ವಿಘ್ನಗಳು, ಸಂಕಷ್ಟಗಳು ಎದುರಾಗಬಹುದಾಗಿದೆ. ಹಾಗಾಗಿ 18, 19 ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಆ ಬಳಿಕ ಬರುವಂಥ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಅಂದರೆ ಫೆಬ್ರವರಿ 20, 21, 22 3 ದಿನಗಳು ನಿಮಗೆ ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಸುಖವನ್ನು, ಆರೋಗ್ಯವನ್ನು ಕೊಳ್ಳಿದ್ದಾನೆ. ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಅಥವಾ ಹಿಂದೆ ನೀವು ಮಾಡಿದಂಥ ಯಾವುದೇ ರೀತಿ ಇನ್ನಿದ್ದು ವಿವಾಹದ ಪ್ರಯತ್ನಗಳು ಆವಾಗ ಸಫಲ ಆಗಿರಲಿಲ್ಲ, ಈಗ ಮತ್ತೆ ನೀವು ವಿವಾಹಕ್ಕಾಗಿ ಪ್ರಯತ್ನ ಪಟ್ಟರೆ ಆ ವಿವಾಹದಲ್ಲಿ ವಿವಾಹ ಪ್ರಯತ್ನ ಸಫಲತೆಯಾಗಿ ಮದುವೆ ಫಿಕ್ಸ್ ಆಗುವಂಥದ್ದು ಅಥವಾ ಎಂಗೇಜ್ಮೆಂಟ್ ಆಗುವಂಥ ಯೋಗ ಸಹ ಇರುತ್ತೆ. ಹಾಗೆ ಅನೇಕ ರೀತಿಯ ವೈಯಕ್ತಿಕವಾಗಿಯೂ, ಆರ್ಥಿಕವಾಗಿಯೂ, ಆರೋಗ್ಯವಾಗಿಯೂ ಬಹಳ ಉತ್ತಮವಾಗಿರುವಂಥ ದಿನ 20, 21, 22 ಸದುಪಯೋಗಪಡಿಸಿಕೊಳ್ಳುವುದು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ 5 ದಿನಗಳು ಅಂದರೆ 16, 17 ಮತ್ತು 20, 21, 22 ಎಂಬಂತಹ 5 ದಿನಗಳು ನಿಮಗೆ ಅನೇಕ ರೀತಿಯ ಶುಭ ಲಾಭವನ್ನು, ಯಶವನ್ನು, ಜಯವನ್ನು ಕೊಡುವಂಥ ದಿನಗಳಾಗಿವೆ. ಹಾಗೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ವಾರದಲ್ಲಿ ಅದನ್ನು ಮಾಡುವಂಥದ್ದು ಉತ್ತಮವಾದ ಆಯ್ಕೆ ಆಗಿರುತ್ತೆ.
ಈ ವಾರದಲ್ಲಿ ನಾವು ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಈ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸ್ನೋ, ಯೆಲ್ಲೋ, ಗ್ರೀನ್, ವೈಟ್ ಮಿಕ್ಸ್ ಬಣ್ಣ ಬಳಸ್ಕೊಳ್ಬೋದು. ಸಂಖ್ಯೆಗಳು 2, 3, 5, 6, 7 2, 3, 5, 6, 7 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವಾರವು ಶುಭ ಆರಂಭವಾಗಿ ಬರ್ತಾಯಿದೆ. ಆರಂಭದ ಭಾನುವಾರ, ಸೋಮವಾರ 2 ದಿನಗಳು ನಿಮಗೆ ಯಶಸ್ಸನ್ನು, ಲಾಭವನ್ನು ಕೊಡುವಂಥದ್ದಾಗಿರುತ್ತೆ. ಇಷ್ಟಾರ್ಥ ಸಿದ್ಧಿಯಾಗಲಿವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು ಬರುವಂಥದ್ದು, ವ್ಯಾಪಾರ ವೃತ್ತಿ ಮಾಡೋರಿಗೆ ಸಹ ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗ ಅನುಕೂಲವಾದಂಥ ವಾತಾವರಣ ಬರುವಂಥದ್ದು. ಇನ್ನು ಬಂಧುಗಳ ಮಿತ್ರರ ಸಹಕಾರ ಸಿಗುವಂಥ ಅವಕಾಶಗಳು ಇರ್ತವೆ. ಇನ್ನು ಯಾವುದೇ ರೀತಿಯ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸವನ್ನು ಮಾಡಿದರೆ ಅದರಲ್ಲಿ ಬೇಗನೆ ಮುನ್ನಡೆ ಇದೆ. ಯಾಕಂದರೆ ಈ ವಾರದಲ್ಲಿ ನಿಮಗೆ ರವಿ ಅನುಕೂಲವಾಗಿರ್ತಾನೆ, ಚಂದ್ರನು ಅನುಕೂಲವಾಗಿರೋದು, ಶುಕ್ರನು ಅನುಕೂಲವಾಗಿರುವಂಥದ್ದು, ಕೇತುವಿನ ಬೆಂಬಲ, ಜೊತೆಗೆ ಅಪೂರ್ವಕ್ಕೆ ಸಿಗುವಂಥ ಶನಿ ಮಹಾತ್ಮರ ಬೆಂಬಲ ಸಹ ಇರುವ ಕಾರಣ ಅಲ್ಲಿ ನಿಮಗೆ 6 ಗ್ರಹಗಳು ಈ ವಾರದಲ್ಲಿ ವಿಶೇಷವಾದ ಶುಭ ಫಲವನ್ನು ಕೊಡ್ತಾರೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆರಂಭದಲ್ಲಿ ನಿಮಗೆ ಅನೇಕ ರೀತಿಯ ಭಾನುವಾರ, ಸೋಮವಾರದಲ್ಲಿ ಅಂದುಕೊಂಡಂತೆ ಕನಸು ನನಸಾಗುವಂತಹ ಘಟನೆಗಳು 16, 17ರಂದು ಆಗಲಿವೆ. ಆ ಬಳಿಕ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರ ಸಹ ನಿಮ್ಮ ಪಾಲಿಗೆ ಲಾಭ, ಆದಾಯಗಳು ಹೆಚ್ಚಳವಾಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಅನೇಕ ಕೊಡುಗೆಗಳು ಬರುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಶುಭ ಫಲ, ಜೊತೆಗೆ ಯಾವುದಾದ್ರು ಸಾಧಕರು, ಯುವಕರು ಅಥವಾ ಬೇರೆ ಬೇರೆ ರೀತಿಯ ಕ್ರೀಡಾ ಚಟುವಟಿಕೆಗಳು ಅಂತಿದ್ದರೆ ಅವರಿಗೆ ಹೊಸ ರೀತಿಯ ಅವಕಾಶಗಳಾಗಲಿ ಅಥವಾ ಒಂದು ಸಾರ್ವಜನಿಕ ಸನ್ಮಾನ ಬಹುಮಾನಗಳು ಬರುವಂಥ ಅವಕಾಶಗಳು ಬರ್ತವೆ. ಹಾಗೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ 18, 19ರಂದು. ಆ ಬಳಿಕ ಬರುವಂಥ ಕೊನೆಯ 3 ದಿನಗಳು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. 20, 21, 22 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ವೈರುಧ್ಯಗಳು, ಅಂದರೆ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ, ಬಂಧು ಮಿತ್ರರ ಮಧ್ಯೆ ವೈರುಧ್ಯದ ಭಾವನೆಗಳು ಬರ್ಬೋದಾಗಿದೆ. ಹಾಗೆ 20, 21, 22ರಂದು ಹಣಕಾಸಿನ ಬಗ್ಗೆ, ಬಾಂಧವ್ಯದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಕೊನೆಯ 3 ದಿನಗಳಲ್ಲಿ ಬೇಕಾಗುತ್ತೆ. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಈ ವಾರದ ಆರಂಭದ 4 ದಿನಗಳು 16, 17, 18, 19 ಎಂಬಂತಹ 4 ದಿನಗಳು ಅನೇಕ ರೀತಿಯ ಲಾಭವನ್ನು, ಜಯವನ್ನು, ಸುಖವನ್ನು, ಇಷ್ಟಾರ್ಥವನ್ನು ಕೊಡುವಂಥ ಅಪೂರ್ವಕ್ಕೆ ಸಿಗುವಂಥ ಒಂದು ಯೋಗದ ದಿನಗಳಾಗಿವೆ. ಇನ್ನು ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ಧನುರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 1, 2, 6, 7, 8 1, 2, 6, 7, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ, ಹೆಚ್ಚಿನೇನು ಬದಲಾವಣೆಗಳಿಲ್ಲ. ನಿಮ್ಮ ವೈಯಕ್ತಿಕ ವಿಚಾರ, ಆರೋಗ್ಯ ವಿಚಾರ, ಹಣಕಾಸು ವಿಚಾರ ಎಲ್ಲ ಉತ್ತಮವಾಗಿ ನಡೀತಾ ಹೋಗುತ್ತೆ. ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಭಾನುವಾರ, ಸೋಮವಾರದಂದು 16, 17ರಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತವೆ. ಆದಾಯ ಸ್ವಲ್ಪ ಕುಂಠಿತ ಆಗ್ಬೋದು ಅಥವಾ ಆದಾಯವನ್ನು ಮೀರಿದಂತಹ ಖರ್ಚುಗಳು ಸಹ ಅನಿರೀಕ್ಷಿತವಾಗಿ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ವಾಗ್ವಾದ, ಮಾತಿನ ಚಕಮಕಿಗಳು ನಿಮ್ಮ ಮನೆಯ ಸದಸ್ಯರಲ್ಲೋ, ಸಹೋದರ ವರ್ಗದಲ್ಲೋ, ಸಹೋದರಿಯರಲ್ಲೋ ಮಾತಿನ ಚಕಮಕಿ ಆಗುವಂತಹ ಸಾಧ್ಯತೆ ಇರುತ್ತೆ 16, 17ರಲ್ಲಿ. ಹಾಗಾಗಿ ಹಣಕಾಸು ಮತ್ತು ಮಾತಿನ ಬಗ್ಗೆ ಸ್ವಲ್ಪ ನಿಗಾವನ್ನು ಗಮನಿಸಬೇಕು 16, 17ರಲ್ಲಿ ಈ ಮಕರ ರಾಶಿಯವರು. 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನು ಅನೇಕ ರೀತಿಯ ಉತ್ತಮವಾದ ಶುಭ ಕರ್ಮಗಳಿಗೆ ಕಾರಕನು, ವ್ಯಾಪಾರ ವೃತ್ತಿ ಉದ್ಯೋಗದ ಮುನ್ನಡೆಗೆ ಕಾರಕನಾಗಿರ್ತಾನೆ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗಲಿವೆ. ಹಣಕಾಸಿನ ಅರಿವು ಉತ್ತಮ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಈ 18, 19ರಂದು ಮಂಗಳವಾರ, ಬುಧವಾರ ಜರುಗುತ್ತೆ. ಬೆಳಗ್ಗೆ 20, 21, 22 ಅಲ್ಲಿ ನಿಮಗೆ ಲಾಭಸ್ಥಾನದಲ್ಲಿ ಚಂದ್ರನು ಬರ್ತಾಯಿದ್ದಾನೆ. ಲಾಭಸ್ಥಾನದಲ್ಲಿ ಬಂದಂಥ ಚಂದ್ರನಿಂದಾಗಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು, ಹಿಂದೆ ನಿಮ್ಮನ್ನು ಕಾಡುತ್ತಿದ್ದ ಹಲವಾರು ಸಮಸ್ಯೆಗಳಿಗೆ ನಿವಾರಣೆ ಆಗುವಂಥದ್ದು, ಬಂಧುಗಳ ಮಿತ್ರರ ಭೇಟಿ ಆಗುವಂಥದ್ದು, ದೂರ ಪ್ರಯಾಣ ಅಥವಾ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶಗಳು, ಅನೇಕ ರೀತಿಯ ಶುಭ ಘಟನೆಗಳು, ಶುಭ ಸಮಾಚಾರಗಳು ಈ 3 ದಿನಗಳಲ್ಲಿ ನಿಮಗೆ ಕಂಡುಬರ್ತವೆ. 20, 21, 22ರಲ್ಲಿ ಕಂಡುಬರುತ್ತವೆ. ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ವಾರದ ಆರಂಭ ದಿನ ಸ್ವಲ್ಪ ಮಿಶ್ರ ಫಲಗಳು ಬಂದರೂ ನಂತರ ಬಂದಂಥ 5 ದಿನಗಳು, ಅಂದರೆ ನಿಮಗೆ ಬರತಕ್ಕಂಥ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಂಬಂಥ ನಿರಂತರವಾದ 5 ದಿನಗಳು ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಯಾವುದೇ ರೀತಿಯ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ವಾರದಲ್ಲಿ ಮಾಡಿ ಮುಗಿಸಲಿಕ್ಕೆ ಒಳ್ಳೆಯದು. ಅಂದರೆ ಅಲ್ಲಿ ನಿಮಗೆ 6 ಗ್ರಹಗಳ ಬೆಂಬಲ ಇರುವಂಥದ್ದು ಅಪೂರ್ವಕ್ಕೆ ಸಿಗುವಂಥ ಒಂದು ಅವಕಾಶ ಇದೆ. ಅಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಇರುವಂಥದ್ದು, ಜೊತೆಗೆ ಚಂದ್ರನ ಅನುಗ್ರಹ, ಗುರುವಿನ ಬೆಂಬಲ, ಜೊತೆಗೆ ಇರತಕ್ಕಂತಹ ಒಂದು ರಾಹುವಿನ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ ಇವೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಗ್ರಹಗಳ ಬೆಂಬಲ ನಿಮಗೆ ಯಶಸ್ಸನ್ನು, ಲಾಭವನ್ನು, ಜಯವನ್ನು ಕೊಡುವಂಥ ಸ್ಥಾನದಲ್ಲಿರುವಂಥ ಈ ವಾರದಾಗಿರುತ್ತೆ. ಈ ವಾರವನ್ನು ಆ ರೀತಿ ಸದುಪಯೋಗಪಡಿಸಿಕೊಳ್ಳಿ. ನೀವು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 3, 4, 5, 6 1, 3, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಹಾಗೆಯೇ ಈ ಮಂಗಳನ ಚಲನೆ ಸಹ ನಿಮಗೆ ಪೂರಕವಾಗಿರುತ್ತೆ. ಹಾಗಾಗಿ ಕೆಲವೊಮ್ಮೆ ರೆಡ್ ಅಥವಾ 9 ಬಣ್ಣ, ಸಂಖ್ಯೆ 9ನ್ನು ಅಪೂರ್ವಕ್ಕೆ ನೋಡಿಕೊಂಡು ಬಳಸ್ಬೋದಾಗಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಪಂಚಗ್ರಹಗಳ ಬೆಂಬಲ ಮಕರ ರಾಶಿಯವರಿಗಿರುತ್ತೆ. ಅಪರೂಪಕ್ಕೆ ಸಿಗುವಂಥ ಒಂದು ಸೂರ್ಯ ಅನುಗ್ರಹ ಅಥವಾ ಚಂದ್ರ ಅನುಗ್ರಹ ಇರ್ಬೋದು, ಗುರುವಿನ ಬೆಂಬಲ ಇರ್ಬೋದು, ಅವೆಲ್ಲ ನಿಮಗೆ ಅನುಕೂಲವಾಗಿ ಬಂದಿದೆ.
ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳು ಕಂಡುಬರ್ತವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ವಾರದ ಸಾಮಾನ್ಯ ಆರಂಭದ ದಿನ ಭಾನುವಾರ ಸೋಮವಾರ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಆಹಾರ ದೋಷದಿಂದ, ನೀರಿನಿಂದ, ಹವಾಮಾನದಿಂದ ನಿಮಗೇನಾದರೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದಾಗಿದೆ. ಮಾತಿನ ಚಕಮಕಿ ಬರುತ್ತೆ. ತಂದೆ ತಾಯಿ ಅಥವಾ ಮನೆಯ ಹಿರಿಯರ ಜೊತೆಗೋ ಅತ್ತೆ ಮಾವರ ಜೊತೆಗೋ ಇನ್ನಿತರ ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅವರು ನಿಮ್ಮನ್ನು ವಿರೋಧಿಸುವಂತಹ ಘಟನೆಗಳು ಜರುಗುತ್ತವೆ. ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೋ ವೃತ್ತಿ ಜಾಗದಲ್ಲೂ ಜರುಗಬಹುದು. ಕಿರಿಯರಿಂದ ನಿಮಗೆ ತೊಂದರೆಗಳು ತಪ್ಪಿದ್ದಲ್ಲ. ಹಾಗಾಗಿ ಕುಂಭರಾಶಿಯವರು ಈ ಭಾನುವಾರ ಸೋಮವಾರದಂದು ಮಾತು, ನಡವಳಿಕೆ ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರ ಜೊತೆಗೆ ನೀವು ಮಾಡುವಂಥ ಇನ್ನಿತರ ವಿಚಾರಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹಂಚಬೇಕಾಗುತ್ತೆ. ಆ ಬಳಿಕ 18-19 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಮಂಗಳವಾರ ಬುಧವಾರ ಸ್ವಲ್ಪ ಸಾಮಾನ್ಯ ದಿನ. ಹಣಕಾಸಿಗೆ ಸಂಬಂಧಪಟ್ಟು ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತವೆ. ಆದರೆ ಹಣಕ್ಕೆ ಏನೋ ಕೊರತೆ ಆಗಿದೆ, ನಿಮಗೆ ಸಕಾಲದಲ್ಲಿ ಹಣಗಳು ಸಿಗ್ಬೋದಾಗಿದೆ. ಹಾಗಾಗಿ ಅಲ್ಲಿ ಖರ್ಚು ವೆಚ್ಚಗಳನ್ನು 18-19 ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಕೊನೆಯ 3 ದಿನಗಳು ನಿಮಗೆ ಅತ್ಯಂತ ಶುಭಫಲ ಕೊಡುವಂಥ ದಿನ. ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನ ವಿಶೇಷವಾದ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾಗಿ ಆ ಒಂದು 20, 21, 22 ನೀವು ಸದುಪಯೋಗಪಡಿಸಿಕೊಳ್ಳಿ. ಅನೇಕ ರೀತಿಯ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆದಿದೆ, ಅಂದುಕೊಂಡದೇ ಕೆಲಸ ಕಾರ್ಯಗಳು ಆಗುವಂಥದ್ದು. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ನಿರೀಕ್ಷಿತ ಮತ್ತು ನಿರೀಕ್ಷಿತ 2 ರೀತಿಯ ಲಾಭಗಳು ನಿಮಗೆ 20, 21, 22 ಆಗಲಿವೆ ಕುಂಭರಾಶಿಯವರಿಗೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ 20, 21, 22 ಎಂಬಂತಹ ಅನೇಕ ರೀತಿಯ ಅಪೂರ್ವವಾದ ಫಲವನ್ನು ಕೊಡುವಂಥ ವಾರವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಶುಭಾರಂಭ. ಭಾನುವಾರ ಸೋಮವಾರ 16, 17 2 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲ ಕೊಡುವಂಥ ಶುಭ ದಿನಗಳಾಗಿವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರದಲ್ಲಿ ಮುನ್ನಡೆ, ಅಂದುಕೊಂಡಂಥ ಯಾವುದೇ ರೀತಿ ವ್ಯಾಪಾರ ಉದ್ಯಮದಲ್ಲಿ ಬದಲಾವಣೆ ತರುವಂಥ ಅವಕಾಶ, ಪ್ರಮುಖವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ, ದೂರ ಪ್ರಯಾಣ ಅಥವಾ ಇನ್ನಿತರ ಯಾವುದೇ ರೀತಿಯ ಟೂರ್ ಟ್ರಾವೆಲ್ ಮಾಡುವಂಥ ಅವಕಾಶಗಳು ಒದಗಿ ಬರಲಿವೆ. ಹಾಗೆ 16 ದಿನಗಳನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಬೋದು. ಯುವಕರಿಗೆ, ಸಾಧಕರಿಗೆ ಅಥವಾ ಗೃಹಿಣಿಯರು, ಮಹಿಳೆಯರಿಗೆ ಸಹ ಅನೇಕ ರೀತಿಯ ಶುಭ ಪ್ರಯೋಜನಗಳು 16, 17 ಭಾನುವಾರ ಸೋಮವಾರದಿಂದ ಆಗಲಿವೆ ಈ ಮೀನರಾಶಿಯವರಿಗೆ. ಆ ಬಳಿಕ ಬರುವಂಥ 18, 19 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ. ವಾರದಲ್ಲಿ ಬರತಕ್ಕಂಥ ಈ 18, 19ರಲ್ಲಿ ನಿಮಗೆ ಏರುಪೇರುಗಳಾಗುವಂಥದ್ದು, ಬಾತಿನ ಚಕಮಕಿಗಳಾಗುವಂಥದ್ದು, ಕಲಹ ಆಗುವಂಥ ಜೊತೆಗೆ ಭಯಗಳು ಬರುವಂಥದ್ದು, ಜೊತೆಗೆ ಹಿಂದೆ ಮಾಡಿದಂಥ ಯಾವುದೇ ರೀತಿಯ ನಿಮ್ಮ ವಾಗ್ವಾದ ಕಲಹ ಈಗ ಮತ್ತೊಮ್ಮೆ ಪುನರಾವರ್ತನೆಯಾಗಿ ಅದರಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಹಣಕಾಸಿನ ಸ್ವಲ್ಪ ಕೊರತೆ ಎದುರಾಗ್ಬೋದು. ಯಾವುದೇ ರೀತಿಯ ಸಾಲವನ್ನು ಮಾಡಿ ಇನ್ನಿತರರಿಗೆ ಅದನ್ನು ತೃಪ್ತಿಪಡಿಸೋದಾಗಲಿ ಅಥವಾ ಇನ್ನಿತರನ್ನು ಮೆಚ್ಚಿಸಲಿಕ್ಕೆ ಸಾಲ ಮಾಡುವಂಥದ್ದೆಲ್ಲ ಮಾಡ್ತೀರ. ಹಾಗಾಗಿ ಅದನ್ನು ಮಾಡಿ ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೋಬೇಕು. ಹಣದ ಶೋಕಿಗಾಗಿ ಹಣವನ್ನು ಖರ್ಚು ಮಾಡೋದಾಗಲಿ ಅಥವಾ ಶೋಕಿಗಾಗಿ ಸಾಲ ಮಾಡೋದು ಅಂತ ಹೇಳ್ತಾರೆ, ಸಾಲ ಮಾಡಿ ತುಪ್ಪ ತಿನ್ನೋದು, ಅಂಥ ಒಂದು ವಿಚಾರಗಳು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣವನ್ನು ನೀವು ಉತ್ತಮ ರೀತಿಯ ಸದುಪಯೋಗಪಡಿಸಿಕೊಳ್ಬೇಕಾಗುತ್ತೆ. 18, 19ರಂದು ಅಲ್ಲಿ ಮಾತಿನ ಚಕಮಕಿಯಿಂದ ಹಣವನ್ನು ಕಳೆದುಕೊಳ್ಬೋದು. ಅದೇ ರೀತಿ ಈ 20, 21, 22 ನಂತರ ಬರುವಂಥ 3 ದಿನಗಳು ಆ ಮಟ್ಟಿಗೆ ಪರವಾಗಿಲ್ಲ. 21, 22, 22ರಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಪ್ರಯೋಜನಗಳು ಆಗಲಿವೆ. ಲಾಭ, ಆದಾಯ ಹೆಚ್ಚಳಾಗಲಿವೆ. ಅನೇಕ ರೀತಿಯ ಹೂಡಿಕೆ ಮಾಡುವಂಥ ಅವಕಾಶ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಜೊತೆಗೆ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕನಸುಗಳು ಸಹ ನನಸಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕೊನೆಯ 3 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಆರಂಭದ ದಿನದಲ್ಲಿ ಸ್ವಲ್ಪ ಉತ್ತಮವಾಗಿ ಬಂದಿವೆ. 16, 17 ಉತ್ತಮವಾಗಿ ಬಂದಿದೆ. 18, 19 ಮಿಶ್ರ ಫಲಗಳಿದೆ. ಜೊತೆಗೆ ಕೊನೆಯ 3 ದಿನ 20, 21 ಸ್ವಲ್ಪ ನಿಮಗೆ ಉತ್ತಮ ಫಲನ ಕೊಡುವಂಥ ನಿರೀಕ್ಷೆ ಇರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಈ ಮೀನರಾಶಿಯವರು ಬಳಸ್ತಕ್ಕಂಥ ಬಣ್ಣ 16 ಬಳಸ್ತಕ್ಕಂಥ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸಿಕೊಳ್ಳಿ. ಹಾಗೆ ಶುಕ್ರನಿಗೆ ಸಂಕೇತವಾದ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 6 ಅಥವಾ ನಂಬರ್ 6 ನೀವು ವಾರಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಈ ಒಟ್ಟಿಗೆ ಮೀನರಾಶಿಯವರಿಗೆ ಆರಂಭದ ಈ ವಾರದಲ್ಲಿ 16, 17 ಹಾಗೂ ಅಲ್ಲಿ 20, 21, 22 ಅನೇಕ ರೀತಿಯ ಉತ್ತಮ ಫಲನ ಕೊಡುವಂಥ ಅವಕಾಶಗಳಿರುವಂಥ ದಿನಗಳಾಗಿ ಒಂದು ಸದುಪಯೋಗಪಡಿಸಿಕೊಳ್ಳಿ. ಈ ವಾರವು ಮೀನರಾಶಿಯವರಿಗೆ ಶುಭದಾಯಕವಾಗಲಿ. ಇಲ್ಲಿವರೆಗೆ 12 ರಾಶಿಗಳ ಫೆಬ್ರವರಿ 16ರಿಂದ 22ರವರೆಗಿನ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ. ಈ ವಾರದಲ್ಲಿ ಬರತಕ್ಕಂಥ ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ಸಂಕಷ್ಟಗಳು ವ್ಯಕ್ತವಾಗಿವೆ. ಈ ಮಧ್ಯಮ, ಸಂಕಷ್ಟ ಅಥವಾ ಮಿಶ್ರ ಫಲಗಳಿಂದ ಯಾರು ಚಿಂತಿತರಾಗದೆ ನಿಮ್ಮ ದೈನಂದಿನ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳುತ್ತಾ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಮುಂತಾದ ದೇವತೆಗಳ ಒಂದು ಭಕ್ತಿ ಸ್ಮರಣೆ ಮಾಡುತ್ತಾ ಬನ್ನಿ. ಅಥವಾ ನವಗ್ರಹಗಳ ದೇವತಾ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಷತ್, ನವಗ್ರಹಗಳ ಶ್ಲೋಕವನ್ನು ಹೇಳೋದಾಗಲಿ, ನವಗ್ರಹಗಳ ಇನ್ನಿತರ ಅನುಷ್ಠಾನಗಳನ್ನು, ದಾನ ಧರ್ಮಗಳನ್ನು ಮಾಡೋದ್ರಿಂದ ನಿಮಗೆ ಬರತಕ್ಕಂಥ ಗ್ರಹಗಳ ದೋಷವನ್ನು ನಿವಾರಣೆ ಮಾಡಿಕೊಳ್ಬೋದಾಗಿದೆ. ತಮಗೆಲ್ಲರಿಗೂ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಹಿಂದೆ ಪ್ರೋತ್ಸಾಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.